Are you all happy to be here this morning? I'm happy to see your happy faces. The Lord is good. Amen. The Lord, His mercy, it endures forever. The Bible says, they that look up to Him, they are never put to shame. ದೇವರ ವಾಕ್ಯ ಹೇಳ್ತತೆ ಆತನ ಕಡೆ ನೋಡುವವರು ಯಾರು ಕೂಡ ಅವಮಾನಕ್ಕೆ ಪಾಲಾಗುವುದಿಲ್ಲ ಎಂಬುದಾಗಿ. That they will never be disappointed. ಅವರು ಯಾವತ್ತೂ ಕೂಡ ನಿರಾಶೆಗೆ ಒಳಗಾಗುವುದಿಲ್ಲ ಎಂಬುದಾಗಿ. They will never hang their head in shame. ಅವರು ಯಾವತ್ತೂ ಕೂಡ ತಲೆ ಬಾಗಿಸಿ ಅವರು ನಾಚಿಕೆಗೆ ಒಳಗಾಗುವುದಿಲ್ಲ. They will always have a reason to rejoice. ಅವರಿಗೆ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಒಂದು ಕಾರಣ ಇರ್ತದೆ ಸ್ತುತಿಸುವುದಕ್ಕೆ, ಸಂತೋಷಿಸುವುದಕ್ಕೆ. They will always have a reason to praise God. ಅವರಿಗೆ ಪ್ರತಿ ಸಲ ಪ್ರತಿ ನಿಮಿಷ ಒಂದು ಕಾರಣ ಇರ್ತದೆ ದೇವರನ್ನು ಸ್ತುತಿಸುವುದಕ್ಕೆ. They will always have a reason to live. ಅವರಿಗೆ reason to live. ಅವರಿಗೆ ಪ್ರತಿ ಕ್ಷಣದಲ್ಲಿಯೂ ಕೂಡ ಒಂದು ಕಾರಣ ಇರ್ತದೆ, ನಾನು ಜೀವಿಸಬೇಕು, ಬದುಕಬೇಕೆಂಬುದಾಗಿ. They will always have hope in life. ಅವರಿಗೆ ಪ್ರತಿ ಸಲ ನಿರೀಕ್ಷೆ ಇರುತ್ತದೆ. They will always have a reason to wake up in the morning. ಅವರಿಗೆ ಪ್ರತಿದಿನ ಕೂಡ ಒಂದು ಕಾರಣ ಇರ್ತದೆ, ನಾನು ಬೆಳಿಗ್ಗೆ ಎದ್ದೇಳಬೇಕೆಂಬುದಾಗಿ. They that walk with God will always have a purpose in life. ಯಾರು ದೇವರ ಸಂಗಡ ನಡೆಯುತ್ತಾರೋ ಅವರಿಗೆ ಅವರ ಜೀವಿತದಲ್ಲಿ ಉದ್ದೇಶ ಅನ್ನೋದು ಕಳ್ಕೊಳ್ಳುವುದಿಲ್ಲ. Amen. Amen. See, our life here on earth is not very much limited to our home, our children, our family. ಈ ಭೂಮಿಯ ಮೇಲೆ ನಮ್ಮ ಜೀವಿತವು ಕೇವಲ ನಮ್ಮ ಕುಟುಂಬಕ್ಕೆ, ನಮ್ಮ ಕೆಲಸಕ್ಕೆ, ನಮ್ಮ ಮಕ್ಕಳಿಗೆ ಸೀಮಿತವಾಗಿರುವುದಿಲ್ಲ. We have a purpose which is bigger than who we are. ನಮಗೆ ನಮ್ಮಕ್ಕಿಂತ ಹೆಚ್ಚಾಗಿರುವ ಉದ್ದೇಶ ದೇವರು ನಮಗೆ ನೀಡಿದ್ದಾನೆ. There is a purpose that God has for our lives which is more beautiful, which is more greater than what any eye has seen, any ear has heard, or any mind has imagined. ನಮ್ಮ ಎಲ್ಲರಿಗೂ ಕೂಡ ಯಾವ ಕಿವಿಯು ಕೇಳದ, ಯಾವ ಕಣ್ಣು ನೋಡದ, ಯಾವ ಮನಸ್ಸು ಗ್ರಹಿಸದ ಉದ್ದೇಶವು, ದೊಡ್ಡದಾಗಿರುವ ಉದ್ದೇಶವು ದೇವರು ನಮ್ಮ ಜೀವಿತದ ಕುರಿತಾಗಿ ಇಟ್ಟಿದ್ದಾನೆ. If I could, I would love to just sit and prophesy over each and every one of you and tell you what your life will look like 25 years from now. ಒಂದು ವೇಳೆ ಸಮಯ ಇರುವುದಾದರೆ ವೈಯಕ್ತಿಕವಾಗಿ ನಾನು ಕುಂತು ನಿಮ್ಮ ಜೀವಿತದ ಕುರಿತಾಗಿ ಪ್ರವಾದಿಸಿ 25 ವರ್ಷಗಳಲ್ಲಿ ಏನೇನು ಆಗ್ತದ ಅನ್ನೋ ವಿಷಯಗಳನ್ನು ಕೂಡ ನಾನು ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. And I can tell you the truth, most of you will not believe me. ನಾನು ಸತ್ಯವನ್ನು ಕೂಡ ಹೇಳ್ತೇನೆ, ನಾನು ಏನು ನುಡಿತೇನೋ ಅದನ್ನ ನೀವು ನಂಬೋದಿಲ್ಲ ಕೂಡ. Because it is not something that we have even imagined for our lives. ಅಂದ್ರೆ ನಾವು ಹೇಗೆ ಅಭ್ಯಾಸ ಮಾಡಿಕೊಂಡಿದ್ದೇವೆ ಅಂತಂದ್ರೆ ಆ ವಿಷಯಗಳನ್ನು ನಂಬದೇ ಇರುವ ಅಭ್ಯಾಸವನ್ನು ನಾವು ಮಾಡ್ಕೊಂಡು ಬಿಟ್ಟಿದ್ದೇವೆ. You know, recently, like Pastor was saying, I was admitted in the hospital. So Pastor ಅವರು ಹೇಳಿದಂಗೆ ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೆ. And on one of the evenings, I was just talking to this one nurse, and I got a prophetic word for her. ಸೊ ನಾನು ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವ ಸಮಯದಲ್ಲಿ ಒಂದು ಆ ಸ್ಟಾಫ್ ನರ್ಸ್ಗಾಗಿ ಒಂದು ಪ್ರವಾದಾತ್ಮಕವಾಗಿರುವ ವಾಕ್ಯ ದೇವರು ನಾನು ನೀಡಿದನು. And I started prophesying to her. ನಾನು ಆ ಮಗಳ ಮೇಲೆ ನಾನು ಪ್ರವಾದಿಸುವುದಕ್ಕೆ ಪ್ರಾರಂಭಿಸಿದೆ. Midway, she turned around, looked at another nurse and started laughing. ಸೊ ಮಧ್ಯದಲ್ಲಿ ಆ ನರ್ಸ್ ಇನ್ನೊಂದು ನರ್ಸನ್ನು ನೋಡಿ ಆ ನರ್ಸನ್ನು ನೋಡಿ ನಗುವುದಕ್ಕೆ ಪ್ರಾರಂಭಿಸಿದಳು. Because I was prophesying to her that she will be a worship leader, and she's like, I don't even know how to sing. ಓಕೆ, ನಾನು ಪ್ರವಾದಿಸಿದೆ ಈ ನರ್ಸ್ ವರ್ಷಿಪ್ ಲೀಡರ್ ಆಗ್ತಾಳೆ ಎಂಬುದಾಗಿ ನಾನು ಪ್ರವಾದಿಸಿದಾಗ ಆ ನರ್ಸ್ ಹೇಳಿದ್ಲು ಅದಕ್ಕೆ ಪ್ರತ್ಯುತ್ತರವಾಗಿ ನನಗೆ ಆಡೋದಕ್ಕೆ ಬರುವುದಿಲ್ಲ ಎಂಬುದಾಗಿ. And she couldn't believe what we were speaking over her life. ಸೊ ಆಕಿ ನಾನು ಏನು ನುಡಿತಾ ಇದ್ದೇನೋ ಅದರಲ್ಲಿ ನಂಬಿಕೆಯನ್ನು ಇಡುವುದಕ್ಕೆ ಆಕೆಗೆ ಆಗಲಿಲ್ಲ. So every time she would come and see me after that, she would laugh. ಸೊ ಅದಾದ ಮೇಲೆ ಪ್ರತಿ ಸಲ ನನ್ನ ರೂಮಿಗೆ ಬಂದು ನನಗೆ ಸಹಾಯ ಮಾಡುವ ಪ್ರತಿಯೊಂದು ಕ್ಷಣದಲ್ಲಿ ನಾನು ನೋಡಿ ನಗ್ತಾ ಇದ್ಲು. Because she couldn't believe what God was about to do through her life. ಯಾಕಂದ್ರೆ ಆಕೆಯಲ್ಲಿ ಆ ನಂಬಿಕೆ ಇರಲಿಲ್ಲ ದೇವರು ಆಕೆಯ ಜೀವಿತದಲ್ಲಿ ಅಂತ ಅದ್ಭುತವನ್ನು ಮಾಡುತ್ತಾನೆ ಎಂಬುದಾಗಿ. The Bible says when Sarah heard what God was about to do, she began to laugh. ದೇವರ ವಾಕ್ಯ ಹೇಳುತ್ತದೆ ಸಾರಳು ದೇವರ ಮಾತನ್ನು ಕೇಳಿದ ಕೂಡಲೇ ಆಕೆಯ ನಗುವುದಕ್ಕೆ ಪ್ರಾರಂಭಿಸಿದಳು ಎಂಬುದಾಗಿ. Because she thought this is the end of her life. This is how her life is going to be for the rest of
how long she lives. ಆಕಿ ಅನ್ಕೊಂಡ್ಲು ಇದೇ ನನ್ನ ಜೀವಿತ ಹೀಗೆ ಇರ್ತದೆ, ಇನ್ನು ನನ್ನ ಜೀವಿತದ ಅಂತ್ಯದವರೆಗೂ ನಾನು ಮಕ್ಕಳನ್ನು ಪಡೆಯುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ. But here was God saying there is going to be a transformation. ಇಲ್ಲಿ ನಾವು ನೋಡ್ತೇವೆ ದೇವರು ನಿನ್ನ ಜೀವಿತದಲ್ಲಿ ಒಂದು ರೂಪಾಂತರವಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ, ನುಡಿತಾ ಇದ್ದಾನೆ. Please understand, Sarah was content with her life. ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ, ಆಕಿ ಜೀವಿತದಲ್ಲಿ ತೃಪ್ತಿಯನ್ನು ಹೊಂದ್ಕೊಂಡ್ಬಿಟ್ಟಿದ್ಲು. Sarah was not complaining. ಸಾರಳು ಅಲ್ಲಿ ಗೊಣಗುಡ್ತಾ ಇಲ್ಲ. She was not sad. ಆಕಿ ದುಃಖ ಕೂಡ ಪಡ್ತಾ ಇಲ್ಲ. And here is God coming and telling her your life is going to be changed. ಇಲ್ಲಿ ದೇವರು ಬಂದು ಆಕೆಗೆ ಹೇಳ್ತಾ ಇದ್ದಾನೆ ನಿನ್ನ ಜೀವಿತವು ಬದಲಾಗ್ತದೆ ಎಂಬುದಾಗಿ. And here is Sarah, she begins to laugh. ಇಲ್ಲಿ ಸಾರಳು ನಗುವುದಕ್ಕೆ ಪ್ರಾರಂಭಿಸ್ತಾಳೆ. This morning God is going to give you a reason to laugh. ಇವತ್ತು ದೇವರು ಒಂದು ಕಾರಣವನ್ನು ಕೊಡ್ತಾನೆ ನಿನ್ನ ನಗುವುದಕ್ಕೆ. Yeah. Amen. Because what God is about to do for you, what God is about to do through you is going to be unbelievable. ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಏನು ಮಾಡ್ತಾನೋ, ನಿಮ್ಮ ಮೂಲಕ ಏನು ಮಾಡ್ತಾನೋ ಅದು ಅದ್ಭುತವಾಗಿರ್ತದೆ. It is not going to be something that you have imagined for your life. ನೀವು ಏನು ಊಹಿಸಿಕೊಂಡಿದ್ರೆ ಅದಕ್ಕಿಂತ ಹೆಚ್ಚಾಗಿ ಅದನ್ನು ಮಾಡ್ತಾನೆ. If what you are hearing from God is what you already know, then I don't think it is God speaking to you. ಓಕೆ, ಒಂದು ವೇಳೆ ನೀನು ಈಗಾಗಲೇ ತಿಳ್ಕೊಂಡಿರುವ ವಿಷಯವೇ ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ನಾನು ಅನ್ಕೊಳ್ತೇನೆ ದೇವರು ನಿನ್ನ ಸಂಗಡ ಮಾತಾಡ್ತಾ ಇಲ್ಲ ಎಂಬುದಾಗಿ. It is your heart speaking to yourself. ನಾನು ಅನ್ಕೊಳ್ತೇನೆ ನಿನ್ನ ಹೃದಯ ನಿನ್ನ ಸಂಗಡನೆ ಮಾತಾಡ್ತಾ ಇದೆ ಎಂಬುದಾಗಿ. But when God tells you to do something, or when God tells you something about your life, it is going to make you laugh. ಒಂದು ವೇಳೆ ದೇವರು ನಿನ್ನ ಕುರಿತಾಗಿ ನಿನ್ನ ಜೀವಿತದ ಕುರಿತಾಗಿ ಆತನ ಮಾತನ್ನು ನುಡಿಯುವಾಗ ಅದು ನಿನಕಿನ್ನ ದೊಡ್ಡದಾಗಿರ್ತದೆ. Are you guys okay in laughing in this place? Is laughing allowed here, Pastor? It's okay to laugh in the church, yeah? ಸಭೆಯಲ್ಲಿ ನಗೋದು ಒಳ್ಳೆಯದೇ. Here was Sarah, she was laughing, but her laugh was out of unbelief. ಇಲ್ಲಿ ಸಾರಳು ನಗ್ತಾ ಇದ್ದಾಳೆ, ಆದರೆ ಈಕೆಯ ನಗು ಅಪನಂಬಿಕೆಯಿಂದ ಪ್ರೇರಿತವಾಗಿರುವ ನಗು ಆಗಿತ್ತು. You know, sometimes when we hear something from the Lord, it has to bring a change in our emotional state. ಯಾವಾಗ ನಾವು ದೇವರ ವಾಕ್ಯವನ್ನು ಕೇಳ್ತೀವೋ, ಸ್ವರವನ್ನು ಕೇಳ್ತೀವೋ, ನಮ್ಮ ಭಾವನೆಗಳಲ್ಲಿ ಒಂದು ಬದಲಾವಣೆ ಆಗಬೇಕು. We have to respond even in our emotions. ಇವತ್ತು ನಮ್ಮ ಭಾವನೆಗಳ ಮೂಲಕ ಕೂಡ ನಾವು ಪ್ರತಿಕ್ರಿಯಿಸಬೇಕು. There has to be a change in our thought life when God speaks to us. ದೇವರು ನಮ್ಮ ಸಂಗಡ ಮಾತಾಡುವಾಗ ನಮ್ಮ ಆಲೋಚನೆಯಲ್ಲಿ ಒಂದು ಬದಲಾವಣೆ ಬರಬೇಕು. There has to be a change in the posture of our physical body. ನಮ್ಮ ಶಾರೀರಿಕವಾಗಿರುವ ಸ್ವಭಾವದಲ್ಲಿಯೂ ಕೂಡ ಒಂದು ಬದಲಾವಣೆ ನಾವು ಕಾಣಬೇಕು. In the Bible you would see whenever God would speak, Abraham or one of the saints in the Old Testament, they would fall to the ground and receive that word. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿಕೊಳ್ಳುವಾಗ ದೇವರ ವಾಕ್ಯವು ಒಂದು ದೇವರ ಸೇವಕನ ಅಬ್ರಾಮನಿಗೆ ಬಂದಿರುವ ಕ್ಷಣದಲ್ಲಿ ನಾವು ನೋಡಿಕೊಳ್ತೇವೆ ಆತನ ಆ ವಾಕ್ಯವನ್ನು ಹೇಗೆ ತೆಗೆದುಕೊಂಡ್ರು ಅಂತಂದ್ರೆ ಸಾಷ್ಟಾಂಗ ಬಿದ್ದು ಶಾರೀರಿಕವಾಗಿರುವ ಪ್ರತಿಕ್ರಿಯೆಯನ್ನು ಮಾಡಿ ತೆಗೆದುಕೊಂಡು ಅವರು ಸ್ವೀಕರಿಸ್ತಾ ಇದ್ರು. So it was not just a change in the spirit, it created a change even in the emotions, it created a change even in the physical posture. ಅದು ಬದಲಾವಣೆ ಕೇವಲ ಆತ್ಮದಲ್ಲಿ ಬಂದಿಲ್ಲ, ಅವರ ಆಲೋಚನೆಯಲ್ಲಿ, ಅವರ ಭಾವನೆಗಳಲ್ಲಿ ಮತ್ತು ಅವರ ಶರೀರದಲ್ಲಿಯೂ ಕೂಡ ಅವರು ಬದಲಾವಣೆಗೆ ರೆಡಿ ಆಗಿದ್ರು ಅವರು. Amen. Amen. That is why in church we lift our hands when God speaks to us. ಅದಕ್ಕೋಸ್ಕರ ನಾವು ಸಭೆಯಲ್ಲಿ ದೇವರು ಮಾತಾಡುವಾಗ ನಾವು ಕೈಗಳನ್ನು ಎತ್ತಿ ನಾವು ಅದನ್ನು ಸ್ವೀಕರಿಸ್ತಾ ಇರ್ತೇವೆ. Amen. ಹೌದಾ? That is why we stand up when we believe that God is speaking to us. ಅದಕ್ಕಾಗಿ ನಾವು ಎದ್ದು ನಿಂತುಕೊಂಡು ದೇವರ ವಾಕ್ಯವನ್ನು ಕೂಡ ಸ್ವೀಕರಿಸ್ತಾ ಇರ್ತೇವೆ. That is why some of us we get out of our chair and we run forward when God speaks to us. ಅದಕ್ಕೋಸ್ಕರ ಕೆಲವರು ನಾವು ಚೇರ್ ಅನ್ನು ಬಿಟ್ಟು ನಾವು ಮುಂದಕ್ಕೆ ಬಂದು ದೇವರ ವಾಕ್ಯವನ್ನು ಸ್ವೀಕರಿಸ್ತೇವೆ. That is why some of us we start laughing or we start crying when God speaks to us. Some of us we start laughing or we start crying when God speaks to us. ಆ ಕಾರಣದಿಂದ ದೇವರು ನಮ್ಮ ಸಂಗಡ ಮಾತಾಡುವಾಗ ನಾವು ಅಳ್ತೀವಿ, ಆದ್ರೆ ಇಲ್ಲಾಂದ್ರೆ ನಗತ್ತೇವೆ. Amen. ಹೌದಾ? In other words, what I'm trying to tell you is that this morning you cannot just sit and listen to the word. ನಾನು ಏನು ಹೇಳ್ಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೇನೆ ಅಂತಂದ್ರೆ ನೀವು ಇಲ್ಲಿ ಸುಮ್ಮನೆ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳಬಾರದು. We have to respond to the word of God. ನೀವು ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸಬೇಕು. If it means that you laugh, no problem. ಒಂದು ವೇಳೆ ಆ ಮಾತು ನಿನ್ನ ನಗುತ್ತಂದ್ರೆ ನಗು. If it means you cry. ಒಂದು ವೇಳೆ ಆ ಮಾತು ನಿನ್ನ ಅಳಿಸ್ಬೇಕಂತ ಇರುವುದಾದ್ರೆ ನಿನ್ನ ಅಳುವ ತರುವುದಾದ್ರೆ ಅಳು.
If it means you get up and run around this place, you can do that. ಒಂದ್ ವೇಳೆ ಆ ವಾಕ್ಯವು ನಿನ್ನ ಎದ್ದು ನಿಂತು ಈ ಸ್ಥಳದಲ್ಲೇ ಓಡಿ ಸಂತೋಷಿಸಬೇಕಂತಂದ್ರೆ ಓಡಿ ಸಂತೋಷಿಸು. Because the Lord is about to speak to you. ಯಾಕಂದ್ರೆ ದೇವರು ನಿಮ್ಮ ಸಂಗಡ ಮಾತಾಡಲಿಕ್ಕಿದ್ದಾನೆ. Because the Lord is about to transform your life. ದೇವರು ನಿಮ್ಮ ಜೀವಿತಗಳನ್ನು ರೂಪಾಂತರ ಪಡಿಸಲಿಕ್ಕಿದ್ದಾನೆ. Because the Lord is about to turn your life upside down. ದೇವರು ನಿಮ್ಮ ಜೀವಿತಗಳನ್ನು ಅಲ್ಲಾಡಿಸಲಿಕ್ಕಿದ್ದಾನೆ. You know, we have come as a team from our church in Bangalore. ಇವತ್ತು ನಾವು ಒಂದು ತಂಡವಾಗಿ ನಮ್ಮ ಚರ್ಚಿಂದ ನಾವು ಬಂದಿದ್ದೇವೆ. We were praying for this church. ಇವತ್ತು ನಾವು ಈ ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ವಿ. But we were also praying for the city. ನಾವು ಅದೇ ರೀತಿಯಲ್ಲಿ ಪಟ್ಟಣಕ್ಕಾಗಿ ಕೂಡ ನಾವು ಪ್ರಾರ್ಥಿಸ್ತಾ ಇದ್ವಿ. And so we have not just come for this church. We have come believing that the Lord will revive this city. ನಾವು ಈ ಕೇವಲ ಈ ಸಭೆಗೆ ಮಾತ್ರ ಬಂದಿಲ್ಲ, ನಾವು ಈ ಪಟ್ಟಣಕ್ಕಾಗಿ ಬಂದಿದ್ದೇವೆ, ನಂಬುತ್ತಾ ಈ ಪಟ್ಟಣವನ್ನು ದೇವರು ಉಜ್ಜೀವಪಡಿಸ್ತಾನೆ ಎಂಬುದಾಗಿ. But whenever God wants to revive a city or a nation, God is looking for an individual. ಸೊ ನಾವು ನೋಡಿಕೊಳ್ಳುವಾಗ ಒಂದು ಪಟ್ಟಣ ಒಂದು ದೇಶವನ್ನು ದೇವರು ಉಜ್ಜೀವನ ತರಬೇಕೆಂಬುದಾಗಿ ಆಲೋಚನೆ ಮಾಡಿರುವಾಗ ಒಂದು ವ್ಯಕ್ತಿಯನ್ನು ಮಾತ್ರ ಉಪಯೋಗಿಸಿಕೊಳ್ತಾನೆ. The Lord is looking for one man or one woman. ನಾವು ದೇವರು ಒಂದು ಪುರುಷನಿಗಾಗಿ ಒಂದು ಸ್ತ್ರೀಯರಿಗಾಗಿ ಆತನು ಕಾಯ್ತಾ ಇದ್ದಾನೆ. So this morning I'm preaching to that one man or to that one woman. ಇವತ್ತು ಆ ಒಂದು ವ್ಯಕ್ತಿಗಾಗಿ ನಾನು ಇವತ್ತು ಪ್ರಸಂಗಿಸಲಿಕ್ಕಿದ್ದೇನೆ. And if you believe that you are that person, then you have to respond like the Lord is about to use you for this city. ಒಂದು ವೇಳೆ ನೀನು ಆ ವ್ಯಕ್ತಿ ಎಂಬುದಾಗಿ ನಂಬಿರುವುದಾದ್ರೆ ನೀನು ಹೇಗೆ ಪ್ರತಿಕ್ರಿಯಿಸಬೇಕಂತಂದ್ರೆ ನೀನು ದೇವರ ವಾಕ್ಯ ನಿನಗೆ ಬಂದಾಗೆಲ್ಲ ನೀನು ಅದಕ್ಕೆ ನನಗಾಗಿ ಬಂದಿದೆ ಎಂಬ ರೀತಿಯಲ್ಲಿ ನೀನು ಪ್ರತಿಕ್ರಿಯಿಸಬೇಕು. Please understand, the Lord will bless your home. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾನೆ. The Lord will bless your children. ದೇವರು ನಿಮ್ಮ ಮಕ್ಕಳನ್ನು ಕೂಡ ಆಶೀರ್ವದಿಸ್ತಾನೆ. The Lord will take care of your health. ದೇವರು ನಿಮ್ಮ ಆರೋಗ್ಯ ಕುರಿತಾಗಿ ಆತನು ಕಾಳಜಿಯನ್ನು ತೆಗೆದುಕೊಳ್ಳುತ್ತಾನೆ. The Lord will take care of your financial needs. ದೇವರು ನಿಮ್ಮ ಆರ್ಥಿಕವಾಗಿರುವ ವಿಷಯಗಳ ಕುರಿತಾಗಿ ಕೂಡ ಆತನು ಸ್ವಾಧೀನದಲ್ಲಿ ತೆಗೆದುಕೊಳ್ತಾನೆ. But this morning we have to seek first the kingdom of God and his righteousness. ಆದರೆ ಈ ಬೆಳಗಿನ ಜಾವನದಲ್ಲಿ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡಬೇಕಾಗಿದೆ. And when we begin to run after his kingdom and after his righteousness, ಯಾವಾಗ ನಾವು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡ್ತೀವೋ everything else will be added to us. ಎಲ್ಲವೂ ಕೂಡ ನಮಗೆ ಸೇರಿಸಲ್ಪಡ್ತದೆ. I'm telling you, we won't even pray for healing, but healings will happen here. ನಾವು ಅದ್ಭುತಕ್ಕಾಗಿ ಕೂಡ ಸ್ವಸ್ಥತೆಗಾಗಿ ಕೂಡ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಅದ್ಭುತಗಳು ಸ್ವಸ್ಥತೆಗಳು ಆಗ್ತವೆ. We won't even pray for jobs, but you will get a job this very week. ಉದ್ಯೋಗಗಳ ಕುರಿತಾಗಿ ನಾವು ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ, ಇದೇ ವಾರದಲ್ಲಿ ಕೂಡ ನಿಮಗೆ ಉದ್ಯೋಗ ಸಿಗುತ್ತದೆ. We won't even pray for your education, but you can write it on paper that your education is going to go to the next level. ನಿನ್ನ ವಿದ್ಯಾಭ್ಯಾಸದ ಕುರಿತಾಗಿ ಕೂಡ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ, ನಾನು ನಿನಗೆ ಬರೆದು ಕೊಡಬಹುದು ನಿನ್ನ ವಿದ್ಯಾಭ್ಯಾಸ ಹಂತದಿಂದ ಹಂತಕ್ಕೆ ಬೆಳೆಯುತ್ತದೆ ಎಂಬುದಾಗಿ. Because we are about to encounter the glory of God. ನಾವು ದೇವರ ಮಹಿಮೆಯನ್ನು ಸಂದರ್ಶಿಸಲಿಕ್ಕೆ ಇದ್ದೇವೆ. And it is impossible for us to encounter the glory of God and continue to remain sick. ನಾವು ದೇವರ ಮಹಿಮೆಯನ್ನು ಸಂದರ್ಶಿಸಿ ಅನಾರೋಗ್ಯದಲ್ಲಿ ಇರುವುದು ಅಸಾಧ್ಯ. When we encounter the glory of God, it makes us wealthy. ನಾವು ದೇವರ ಮಹಿಮೆಯನ್ನು ಯಾವಾಗ ಸಂದರ್ಶಿಸ್ತೇವೆ ನಮ್ಮನ್ನು ಐಶ್ವರ್ಯವಂತವಾಗಿ ಮಾಡ್ತದೆ. When we encounter the glory of God, it makes us wise. ನಾವು ದೇವರ ಮಹಿಮೆಯನ್ನು ಯಾವಾಗ ಸಂದರ್ಶಿಸ್ತೇವೆ ಆವಾಗ ನಮ್ಮನ್ನು ಜ್ಞಾನವಂತರಾಗಿ ಮಾಡ್ತದೆ. Amen. Amen. So instead of running after wisdom, we are going to go after the glory. ಜ್ಞಾನದ ಹಿಂದೆ ಓಡುವುದಕ್ಕೆ ಬದಲಾಗಿ ದೇವರ ಮಹಿಮೆ ಹಿಂದೆ ನಾವು ಓಡೋಣ. Instead of running after healing, we are going to run after the presence. ಸ್ವಸ್ಥತೆ ಹಿಂದೆ ಓಡುವುದಕ್ಕೆ ಬದಲಾಗಿ ಆತನ ಪ್ರಸನ್ನತೆ ಹಿಂದೆ ನಾವು ಓಡೋಣ. Because we are here for Jesus. ಇವತ್ತು ನಾವು ಈ ಸ್ಥಳದಲ್ಲಿ ಯೇಸುವಿಗಾಗಿ ಸೇರಿ ಬಂದಿದ್ದೇವೆ. We are here for his heart. ಇವತ್ತು ಆತನ ಹೃದಯಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. We are here to say, Lord, I want to know what is on your mind for my city. ಇವತ್ತು ನಾವು ಕೇಳಬೇಕಪ್ಪ, ನಿನ್ನ ಮನಸ್ಸಿನಲ್ಲಿ ಈ ಪಟ್ಟಣಕ್ಕಾಗಿ ಯಾವ ಉದ್ದೇಶವಿದೆ ಎಂಬುದಾಗಿ ನೀನು ಕೇಳಬೇಕು. We are here to ask, Lord, this is the area that I live in. What is your plan for this locality, for my neighborhood? ಅಪ್ಪ ನೀನು ಹೇಳಬೇಕಪ್ಪ, ನಾನು ಈ ಪಟ್ಟಣದಲ್ಲಿ ಇದೆ, ಈ ಪ್ರಾಂತದಲ್ಲಿ ಇದ್ದೇನೆ, ಈ ಪ್ರಾಂತದಲ್ಲಿ ನಿನಗೆ ಇಟ್ಟಿರುವ ಉದ್ದೇಶವೇನೆಂಬುದಾಗಿ ನೀನು ತಿಳ್ಕೊಳ್ಳಬೇಕು. Will you please send a revival? ಅಪ್ಪ ನೀನು ಒಂದು ಉಜ್ಜೀವನವನ್ನು ಕಳಿಸ್ತೀಯಾ? Will you resurrect dead people? ಅಪ್ಪ ನೀನು ಸತ್ತಂತವರನ್ನು ಎಬ್ಬಿಸ್ತೀಯಾ?
Will you reunite broken families? ಅಪ್ಪ ಮುರಿದಂತ ಮನೆಗಳನ್ನು ಕುಟುಂಬಗಳನ್ನು ತಿರುಗಿ ಜೋಡಿಸ್ತೀಯಾ? Will you bring back those children that are leaving the home in a rebellious way? ಅಪ್ಪ ವ್ಯತಿರೇಕವನ್ನು ತೋರಿಸಿ ಮನೆಯನ್ನು ಬಿಟ್ಟೋಗಿರುವ ಮಕ್ಕಳನ್ನು ತಿರುಗಿ ಮತ್ತೆ ಮನೆಗೆ ಸೇರಿಸ್ತೀಯಾ? All those children that are leaving the school and dropping out, will you bring them back? ಅಪ್ಪ ಯಾರು ವಿದ್ಯಾಭ್ಯಾಸ ಮಧ್ಯದಲ್ಲೇ ಬಿಟ್ಟು ಅವರು ಲೋಕದಲ್ಲಿ ಸೇರ್ಕೊಂಡಿರುವ ಮಕ್ಕಳನ್ನು ಮತ್ತೆ ತಿರುಗಿ ಅವರ ವಿದ್ಯಾಭ್ಯಾಸವನ್ನು ಬೆಳೆಸ್ತೀಯಾ? If the church can take up the burden of the Lord for this city, ಸಭೆ ದೇವರ ಭಾರವನ್ನು ತೆಗೆದುಕೊಳ್ಳುವುದಾದರೆ, you know the church is known as the bride of Jesus, right? ಸಭೆ ದೇವರ ಮೊದಲಿಗೀತೆ ಎಂಬುದಾಗಿ ಕರೆಯಲ್ಪಡ್ತದಲ್ವಾ? The bride has to carry the burden of the groom. ಮೊದಲಿಂಗನ ಭಾರವನ್ನು ಒತ್ತಿಕೊಂಡು ಹೋಗಬೇಕಾಗಿರ್ತದೆ. The groom has said, this belongs to you. ಮೊದಲಿಂಗನು ಹೇಳ್ಬಿಟ್ಟಿದ್ದಾನೆ, ಈ ವಿಷಯ ನಿನಗಾಗಿ Bellary belongs to you. ಬಳ್ಳಾರಿ ನಿನಗಾಗಿ ಕೊಡಲ್ಪಟ್ಟಿದೆ. The Lord Jesus, he has said, hey, my dear church, this city belongs to you. ಯೇಸಪ್ಪ ಹೇಳಿದಾನೆ, ನನ್ನ ಸಭೆಯ ಈ ಪಟ್ಟಣ ನಿಮಗೆ ನಾನು ಕೊಟ್ಬಿಟ್ಟಿದ್ದೇನೆ ಎಂಬುದಾಗಿ. Will you multiply this city? ಆದರೆ ಈ ಪಟ್ಟಣವನ್ನು ನೀವು 2ರಷ್ಟು 3ರಷ್ಟು ನೀನು ಅದನ್ನ ಮಲ್ಟಿಪ್ಲೈ ಮಾಡೋದಕ್ಕೆ ಸಿದ್ಧರಾಗಿದ್ದೀರಾ? Will you multiply the wealth in this city? ಇದು ನಿಮ್ಗೆ ಕೊಟ್ಟಿರುವ ಆಸ್ತಿಯನ್ನು ಮಲ್ಟಿಪ್ಲೈ ಮಾಡೋದಕ್ಕೆ ಸಿದ್ಧರಾಗಿದ್ದೀರಾ? Will you multiply the number of believers in this city? ನಿಮಗೆ ಕೊಟ್ಟಿರುವ ವಿಶ್ವಾಸಿಗಳನ್ನು ಮಲ್ಟಿಪ್ಲೈ ಮಾಡೋದಕ್ಕೆ ಸಿದ್ಧರಾಗಿದ್ದೀರಾ? Will you multiply the grace of God in this city? ದೇವರ ಕೃಪೆ ಇಟ್ಟಿರುವ ಈ ಪಟ್ಟಣದ ಮೇಲೆ ಇಟ್ಟಿರುವ ಕೃಪೆಯನ್ನು ನೀವು ಮಲ್ಟಿಪ್ಲೈ ಮಾಡುವುದಕ್ಕೆ ಸಿದ್ಧರಾಗಿದ್ದೀರಾ? Please understand, God is not going to send angels from heaven to help. ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ, ಪರಲೋಕದಿಂದ ದೇವದೂತರನ್ನು ಕಳಿಸಿ ನಿಮಗೆ ಸಹಾಯವನ್ನು ಮಾಡುವುದಿಲ್ಲ. God has sent you to this city. ದೇವರು ನಿಮ್ಮನ್ನು ಈ ಪಟ್ಟಣಕ್ಕೆ ಕಳಿಸಿದ್ದಾನೆ. Do you really believe it? ನಿಜವಾಗಿ ನಂಬ್ತೀರಾ? Then say a loud amen. ಅಂದ್ರೆ Yeah. God has not even sent us to this city. ದೇವರು ಪಾಸ್ಟರ್ ಅವರನ್ನು ಕೂಡ ಈ ಪಟ್ಟಣಕ್ಕೆ ಕಳಿಸಲಿಲ್ಲ. God has sent us to this church. ದೇವರು ಈ ಪಾಸ್ಟರ್ ಅವರ ತಂಡವನ್ನು ಈ ಸಭೆಗೆ ನಡೆಸಿದ್ದಾನೆ ಅಷ್ಟೇ. I'm here to encourage you. ನಾನು ಇಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸೋದಕ್ಕೆ ಇದ್ದೇನೆ. But you have this city. You own this city, not I. ನಿಮಗೆ ಈ ಪಟ್ಟಣವು ಕೊಡಲ್ಪಟ್ಟಿದೆ, ನನಗೆ ಕೊಟ್ಟಲ್ಪಟ್ಟಿಲ್ಲ. Amen. Amen. You have more authority in this city than we guest speakers have. ನೀವು ಇಲ್ಲಿ ನಿವಸಿಸ್ತಾ ಇರುವ ನಿಮಗೆ ಈ ಪಟ್ಟಣದ ಮೇಲೆ ಹೆಚ್ಚಾಗಿರುವ ಅಧಿಕಾರವಿದೆ, ನಮಗಿಂತ ಹೆಚ್ಚಾಗಿ, ಇವರಿಗಿಂತ ಹೆಚ್ಚಾಗಿ. So before these 2 days are over, we're going to make some prophetic declarations over Bellary. ಈ 2 ದಿನಗಳ ಕಾಲದಲ್ಲಿ ನಾವು ಪ್ರವಾದಾತ್ಮಕವಾಗಿರುವ ಮಾತುಗಳನ್ನು ನಾವು ಈ ಪಟ್ಟಣದ ಮೇಲೆ ನುಡಿಲಿಕ್ಕಿದ್ದೇವೆ. But please remember, those declarations will be limited to your faith. ದಯಮಾಡಿ ನೆನಪಿಟ್ಟುಕೊಳ್ಳ್ರಿ, ಆ ಪ್ರವಾದನೆಗಳು ನಿಮ್ಮ ನಂಬಿಕೆಯ ಮೇಲೆ ಆಧಾರ ಪಟ್ಟಿರ್ತವೆ. I have a lot of faith. ನನಗೆ ಹೆಚ್ಚಾಗಿರೋ ವಿಶ್ವಾಸವಿದೆ. But I cannot make declarations here based on my faith. ಇಲ್ಲಿ ನನ್ನ ನಂಬಿಕೆಯ ಮೇಲೆ ಆಧಾರಪಟ್ಟು ಈ ಪಟ್ಟಣದ ಮೇಲೆ ನಾನು ಪ್ರವಾದಾತ್ಮಕವಾಗಿರುವ ನುಡಿಗಳನ್ನು ನಾನು ನುಡಿಯುವುದಕ್ಕೆ ಆಗುವುದಿಲ್ಲ. I can only make declarations based on your faith. ನಾನು ನಿಮ್ಮ ನಂಬಿಕೆಯ ಮೇಲೆ ಆಧಾರಪಟ್ಟು ಈ ಪಟ್ಟಣದ ಮೇಲೆ ನಾನು ಪ್ರವಾದಾತ್ಮಕವಾಗಿರುವ ವಿಷಯಗಳನ್ನು ನುಡಿಯಬಹುದು. The Bible says Jesus went into Nazareth. ಬೈಬಲ್ ಹೇಳುತ್ತದೆ, ಯೇಸು ನಾಜರೇತ್ ಎಂಬುವ ಪಟ್ಟಣಕ್ಕೆ ಹೋಗ್ತಾನೆ. And Jesus opened the scriptures. ಅಲ್ಲಿ ದೇವರು ಗ್ರಂಥಗಳನ್ನು ತೆರೆಯುತ್ತಾನೆ. And Jesus said, ಅಲ್ಲಿ ಯೇಸಪ್ಪ ಹೇಳ್ತಾನೆ, the Spirit of the Lord is upon me. ದೇವರ ಆತ್ಮನು ನನ್ನ ಮೇಲೆ ಇದ್ದಾನೆ. And he has sent me to preach the gospel to the poor. ದೇವರು ನನ್ನನ್ನು ಬಡವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಕಳಿಸಿದ್ದಾನೆ. He has sent me to set the blind free, the captives free. He has sent me to heal you. ಸೊ ನನ್ನನ್ನು ನಿಮ್ಮನ್ನು ಸ್ವಸ್ಥತೆ ಪಡಿಸುವುದಕ್ಕೆ, ಕುರುಡರಿಗೆ ದರ್ಶನವನ್ನು ಕೊಡುವುದಕ್ಕೆ, ಸ್ವಸ್ಥತೆ ಕೊಡುವುದಕ್ಕೆ ನಾನು ಕಳಿಸಿದ್ದಾನೆ. He said he began to make certain declarations in that place. ಅಲ್ಲಿ ಯೇಸು ಕೆಲವು ಪ್ರವಾದಾತ್ಮಕವಾಗಿರುವ ವಿಷಯಗಳನ್ನು ನುಡಿಯುವುದಕ್ಕೆ ಪ್ರಾರಂಭಿಸುತ್ತಾನೆ. But the Bible says nothing happened in that place. ಆದರೆ ಬೈಬಲ್ ಹೇಳುತ್ತದೆ ಆ ಪ್ರಾಂತದಲ್ಲಿ ಯಾವ ಒಂದು ಅದ್ಭುತ, ಯಾವ ವಿಷಯ ಕೂಡ ಅಲ್ಲಿ ಆಗಲಿಲ್ಲ ಎಂಬುದಾಗಿ. Jesus made a prophecy, but that prophecy did not come to pass. ಯೇಸು ಅಲ್ಲಿ ಒಂದು ಪ್ರವಾದಾತ್ಮಕವಾಗಿರುವ ವಿಷಯವನ್ನು ನುಡಿತಾನೆ, ಆದರೆ ಆ ಪ್ರವಾದನೆ ಅಲ್ಲಿ ನೆರವೇರುವುದಿಲ್ಲ. Somebody said, ouch. ಎಲ್ಲರೂ ಹೇಳ್ರಿ ಔಚ್, ಅಯ್ಯೋ. Was Jesus a real prophet? ಯೇಸು ನಿಜವಾಗಿರೋ ಪ್ರವಕ್ತನಾಗಿದ್ನಾ? Come on, talk to me. ಹೇಳ್ಬೇಕು ನೀವು. Did Jesus hear from God? ಯೇಸು ದೇವರಿಂದ ಕೇಳಿದ್ನಾ?
Was it God's will to do a great work in that city? ದೇವರ ಚಿತ್ತವು ಆ ಪಟ್ಟಣದಲ್ಲಿ ಅದ್ಭುತವಾಗಿರುವ ವಿಷಯಗಳು ಮಾಡಬೇಕೆಂಬ ಚಿತ್ತವು ದೇವರ ಚಿತ್ತವಾಗಿತ್ತಾ? Yes. And still, because the people did not believe, ಆದರೂ ಕೂಡ ಅಲ್ಲಿ ಇರುವ ವ್ಯಕ್ತಿಗಳು ಆ ಮಾತುಗಳನ್ನು ನಂಬದೇ ಇರುವ ಕಾರಣದಿಂದ Jesus couldn't do great things there. ಯೇಸು ನಾವು ನೋಡ್ತೇವೆ ಆ ಪಟ್ಟಣದಲ್ಲಿ ದೊಡ್ಡದಾಗಿರುವ ವಿಷಯಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಆತನಿಗೆ. In fact, the Bible says ಬೈಬಲ್ ಹೇಳ್ತದೆ that he could only do few miracles there. ಅಲ್ಲಿ ನಾವು ನೋಡ್ತೇವೆ ಕೆಲವು ಅದ್ಭುತಗಳನ್ನು ಮಾತ್ರ ಅಲ್ಲಿ ಮಾಡ್ತಾನೆ ಎಂಬುದಾಗಿ. See, if in our church few miracles happen, we will say glory. ಇಲ್ಲಿ ಕೆಲವು ಅದ್ಭುತಗಳು ಈ ಸಭೆಯಲ್ಲಿ ಆಗ್ಬಿಟ್ರೆ ಮಹಿಮೆ ಅಂತ ಎಂಬುದಾಗಿ ಕೂಗ್ತೇವೆ. We will say what a wonderful service. ವಾವ್ ಅದ್ಭುತವಾಗಿರುವ ಸರ್ವಿಸ್ ಇವತ್ತು ಎಂಬುದಾಗಿ ನಾವು ಹೇಳ್ತೇವೆ. But in God's sight that was a failure. ಆದರೆ ದೇವರ ದೃಷ್ಟಿಯಲ್ಲಿ ಅದು ಒಂದು ಅಪಜಯವಾಗಿತ್ತು. Because even though few miracles happened there, ಅಲ್ಲಿ ಕೆಲವು ಅದ್ಭುತಗಳಾದರೂ ಕೂಡ God's plan was to send revival to Nazareth. ಆದರೆ ದೇವರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಆ ನಜರೇತ್ ಪ್ರಾಂತಕ್ಕೆ ಉಜ್ಜೀವನ ತರಬೇಕೆಂಬುದಾಗಿ. It was not limited to those few breakthroughs. ಅದು ಆ ಕೆಲವು ಅದ್ಭುತ ಸ್ವಸ್ಥತೆಗಳಿಗೆ ಮಾತ್ರ ಅದು ಸೀಮಿತವಾಗಲಿಲ್ಲ ಆ ಉಜ್ಜೀವನ. It was supposed to touch the entire city. ಆ ಉಜ್ಜೀವನ ಪ್ರತಿಯೊಂದು ಮನೆಯನ್ನು ಕೂಡ ತಾಕಬೇಕಾಗಿತ್ತು. But tonight, this morning, I'm here to encourage you to begin to believe. ಇವತ್ತು ಮುಂಜಾನೆ ವೇಳೆಯಲ್ಲಿ ನಾನು ಹೇಳಿದ್ದು ನಿಮ್ಮನ್ನು ಪ್ರೋತ್ಸಾಹಿಸುವುದಕ್ಕೆ ಇಷ್ಟಪಡ್ತಾ ಇದೆ. ನೀವು ನಂಬುವುದಕ್ಕೆ ಪ್ರಾರಂಭಿಸಿ ಎಂಬುದಾಗಿ. And the more you believe, ಎಷ್ಟು ಹೆಚ್ಚಾಗಿ ನಂಬುತ್ತೀಯೋ, the more you say yes, ಎಷ್ಟು ಹೆಚ್ಚಾಗಿ ಹೌದು ಎಂಬುದಾಗಿ, the more you respond to God, ಎಷ್ಟು ಹೆಚ್ಚಾಗಿ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸ್ತೀಯೋ, the more the Lord will work for this city. ಅಷ್ಟು ಹೆಚ್ಚಾಗಿ ದೇವರು ಈ ಪಟ್ಟಣದಲ್ಲಿ ಕೆಲಸ ಮಾಡಲಿಕ್ಕಿದ್ದಾನೆ. God has already said a yes. ದೇವರು ಈಗಾಗಲೇ ಎಸ್ ಎಂಬುದಾಗಿ ಹೌದು ಎಂಬುದಾಗಿ ನುಡಿದು ಬಿಟ್ಟಿದ್ದಾನೆ. God is looking for a church that will say an amen to that yes. ದೇವರು ಒಂದು ಸಭೆಯನ್ನು ಹುಡುಕ್ತಾ ಇದ್ದಾನೆ. ಆ ಸಭೆ ಹೇಗಿರಬೇಕಂತಂದ್ರೆ ಆ ಎಸ್ಸಿಗೆ ಆಮೆನ್ ಎಂಬುದಾಗಿ ಹೇಳುವ ಸಭೆಗಾಗಿ ಹುಡುಕ್ತಾ ಇದ್ದಾನೆ ಇವತ್ತು. And that is the point of encounter which will change lives. ಅದೇ ಸಂದರ್ಶನದ ಒಂದು ಪಾಯಿಂಟ್ ಆಗಿರ್ತದೆ ಈ ಪಟ್ಟಣವು ಬದಲಾಗುವುದಕ್ಕೆ. One such time in Israel was the time of prophet Samuel. ಸೊ ಇಸ್ರಾಯೇಲಿನ ದೇಶದಲ್ಲಿ ಒಂದು ಸಮಯವಿತ್ತು. ಆ ಸಮಯವು ಪ್ರವಕ್ತನಾಗಿರುವ ಸಮುಯೇಲನ ಸಮಯವಾಗಿತ್ತು. The Bible says, ಬೈಬಲ್ ಹೇಳುತ್ತದೆ in 1 Samuel chapter 3 verse 1, ಮೊದಲನೇ ಸಮುಯೇಲನ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಲ್ಲಿ, it says, in those days, ಆ ಕಾಲದಲ್ಲಿ messages from the Lord were very rare. ಅಲ್ಲಿ ನಾವು ನೋಡ್ತೇವೆ ಆ ದಿನಗಳಲ್ಲಿ ಆ ಕಾಲಗಳಲ್ಲಿ ದೇವರಿಂದ ಬರುವ ಮಾತುಗಳು ಬಹಳ ಕಡಿಮೆ ಆಗ್ಬಿಟ್ಟಿತ್ತು. And visions were very uncommon. ಅಂದ್ರೆ ದರ್ಶನಗಳನ್ನು ನೋಡದೆ ಮರ್ತು ಹೋಗ್ಬಿಟ್ಟಿದ್ರು. Very rare, ಬಹಳ ಕಡಿಮೆ, very uncommon. ಎಷ್ಟೋ ವರ್ಷಗಳಾದ್ಮೇಲೆ ಬರ್ತಾ ಇದ್ದು. See, this is a God who speaks. ಈ ದೇವರು ಮಾತಾಡುವ ದೇವರಾಗಿದ್ದಾನೆ. This is a God who reveals things. ಈ ದೇವರು ಅನೇಕ ವಿಷಯಗಳನ್ನು ಬಯಲುಪಡಿಸುವ ದೇವರಾಗಿದ್ದಾನೆ. And still, ಆದ್ರೂ ಕೂಡ the Bible says in those days, ಬೈಬಲ್ ಹೇಳ್ತದೆ ಆ ಕಾಲದಲ್ಲಿ the people of God did not hear from God. ಅಲ್ಲಿರುವ ಪ್ರಜೆಗಳು ದೇವರ ಮಾತನ್ನು ಕೇಳೋದಕ್ಕೆ ಆಗಲಿಲ್ಲ ಎಂಬುದಾಗಿ. Only few miracles would happen. ಅಲ್ಲಿ ಕೆಲವು ಅದ್ಭುತಗಳು ಮಾತ್ರ ಆಗ್ತಾ ಇದ್ವು. Very rare, ಬಹಳ ಯಾವತ್ತೋ ಒಂದ್ಸಲ, very uncommon. ಯಾವಾಗ ಬಹಳ ಕಠಿಣವಾಗಿ. Only the pastors would be able to preach. ಬರೀ ಪಾಸ್ಟರ್ಸ್ ಮಾತ್ರ, ದೇವ ಸೇವಕರು ಮಾತ್ರ ಪ್ರಸಂಗಿಸ್ತಾ ಇದ್ರು. 1 or 2 people will prophesy. ಒಬ್ಬರು ಅಥವಾ ಇಬ್ಬರು ಮಾತ್ರ ಪ್ರವಾದಿಸ್ತಾ ಇದ್ರು. Some people had the gift of speaking in tongues. ಕೆಲವರಿಗೆ ಮಾತ್ರ ವಾಣಿಗಳಲ್ಲಿ ಮಾತಾಡುವ ವರವು ನೀಡಲ್ಪಟ್ಟಿತ್ತು, And now here is God saying, I need to change this. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ಈ ವಿಷಯವನ್ನು ಬದಲಾಯಿಸಬೇಕೆಂಬುದಾಗಿ. I need to send a revival to Israel. ನಾನು ಒಂದು ಉಜ್ಜೀವನವನ್ನು ಇಸ್ರಾಯೇಲಿಗೆ ಕಳಿಸಬೇಕೆಂಬುದಾಗಿ ಇಚ್ಛಿಸಿದ್ದೇನೆ. I need to make sure that the visions and the words of the Lord are common in the church. ನಾನು ಎಷ್ಟು ಮಟ್ಟಿಗೆ ಉಜ್ಜೀವನ ಕಳಿಸಬೇಕಂತ ಇಷ್ಟಪಡ್ತಾ ಇದ್ದೇನೆ ಅಂತಂದ್ರೆ, ದರ್ಶನಗಳು ಮಾತುಗಳು ಎಲ್ಲವೂ ಕೂಡ ಪ್ರತಿದಿನ ಅವರು ಕೇಳುವಷ್ಟು ಮಟ್ಟಿಗೆ ನಾನು ಕಳಿಸಬೇಕೆಂಬುದಾಗಿ ಇಚ್ಛಿಸಿದ್ದೇನೆ. Would you like a church like that? ಅಂತ ಸಭೆಯಾಗಿ ನೀವು ಇಷ್ಟಪಡ್ತೀರಾ ಅಂತ ಸಭೆಯನ್ನು ಬಯಸುವುದಕ್ಕೆ? Where everybody prophesies. ಎಲ್ಲರೂ ಕೂಡ ಪ್ರವಾದಿಸ್ತಾರೆ. Where everybody can heal the sick. ಸಭೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ಸ್ವಸ್ಥತೆ ಪಡಿಸಬಹುದು. Where everybody casts out demons. ಸಭೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ದುರಾತ್ಮಗಳನ್ನು ಒದ್ದಾಕಬಹುದು. Where it is not uncommon. ಅದು ಅಪರೂಪವಾಗಿ ಕಾಣುವುದಿಲ್ಲ. And God is looking at a nation of Israel in a time like this,
And God is saying, I need to change this. ಸೊ ದೇವರು ಇಸ್ರಾಯೇಲ್ ದೇಶದ ಮೇಲೆ ಆತನು ಕಣ್ಣಿಟ್ಟು ನೋಡ್ತಾನೆ, ಗಮನಿಸ್ತಾನೆ. ಈ ಪರಿಸ್ಥಿತಿ ಬದಲಾಗಬೇಕೆಂಬುದಾಗಿ ಇಲ್ಲಿ ನಾವು ನೋಡ್ಕೊಳ್ತೇವೆ ಬೈಬಲ್ ಅಲ್ಲಿ. Do you know what God does? ದೇವರು ಏನ್ ಮಾಡ್ತಾನೆ ಗೊತ್ತಾ? He raises up a Samuel. ದೇವರು ಒಂದು ಸಮಯಲ್ನ ಎಬ್ಬಿಸ್ತಾನೆ. One boy ಒಂದು ಚಿಕ್ಕ ಹುಡುಗ becoming the next judge and the prophet of Israel. ಇಸ್ರಾಯೇಲಿನ ನೆಕ್ಸ್ಟ್ ಬರುವಂತ ಒಂದು ಪ್ರವಾದಿ ಮತ್ತು ಒಂದು ನ್ಯಾಯವನ್ನು ಕೊಡುವ ವ್ಯಕ್ತಿಯಾಗಿ ದೇವರು ಎಬ್ಬಿಸ್ತಾನೆ. The Bible says after the days of prophet Samuel, during the days of prophet Samuel, ದೇವರ ವಾಕ್ಯ ಹೇಳ್ತದೆ ಸಮುವೇಲನ ಜೀವಮಾನದ ಕಾಲದಲ್ಲಿ there were company of prophets, sons of prophets everywhere. ಅಲ್ಲಿ ಪ್ರವಕ್ತನ ಮಕ್ಕಳು ಇದ್ರು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ, ಪುತ್ರರು. At one point, ಅಲ್ಲಿ ಆ ಸಮಯದಲ್ಲಿ ನಾವು ನೋಡಿಕೊಳ್ತೇವೆ, this man called Saul, he went into an area and he started prophesying. ಸೊ ಈ ವ್ಯಕ್ತಿ ಸೌಲ್ ಎಂಬುವ ವ್ಯಕ್ತಿ ಆ ಪ್ರಾಂತದಲ್ಲಿ ಹೋಗಿ ಆ ವ್ಯಕ್ತಿಯು ಕೂಡ ಪ್ರವಾದಿಸುವುದಕ್ಕೆ ಪ್ರಾರಂಭಿಸುತ್ತಾನೆ. Anybody that Samuel would lay hands on, they will all begin to prophesy. David began to prophesy. ಸೊ ಸಮುವೇಲ್ ಯಾರ ಮೇಲೆ ಕೈ ಇಡ್ತಾನೋ ಅವರೆಲ್ಲರೂ ಕೂಡ ಪ್ರವಾದಿಸುವುದಕ್ಕೆ ಪ್ರಾರಂಭಿಸ್ತಾ ಇದ್ರು. See, David was known more as a worshipper and a king, but do you know that he was a prophet? ದಾವೀದನು ಕೂಡ ಪ್ರವಾದಿಸಿದ, ಆದ್ರೆ ನಾವು ನೋಡ್ಕೊಳ್ತೇವೆ ದಾವೀದನು ಆರಾಧನೆಗೆ ಹೆಸರನ್ನು ಹೊಂದಿಕೊಂಡಿದ್ದ, ರಾಜನಾಗಿ ಹೆಸರು ಹೊಂದಿಕೊಂಡಿದ್ದ, ಆದ್ರೆ ನಿಮ್ಗೆ ಗೊತ್ತಾ ಆತನ ಪ್ರವಾದಿಯಾಗಿ ಕೂಡ ಹೆಸರು ಹೊಂದಿಕೊಂಡಿದ್ದ. David has prophesied more about Jesus than many of the Old Testament prophets. ನೀವು ನೋಡ್ಕೊಳ್ಬೇಕಾಗಿರುವ ವಿಷಯ ಏನಂತಂದ್ರೆ ದಾವೀದನು ಹಳೆ ಒಡಂಬಡಿಕೆಯಲ್ಲಿರುವ ಪ್ರವಾದಿಗಳಿಗಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನ ಬರುವಣೆಯ ಕುರಿತಾಗಿ ಹೆಚ್ಚಾಗಿ ಪ್ರವಾದಿಸಿರುವ ಏಕೈಕ ವ್ಯಕ್ತಿ ದಾವೀದನು. That is how amazing was the anointing upon prophet Samuel. ಅಂತ ಅದ್ಭುತವಾಗಿರುವ ಅಭಿಷೇಕವು ಪ್ರವಾದಿ ಆಗಿರುವ ಸಮುವೇಲನ ಮೇಲೆ ಇತ್ತು. And I believe that the Lord is about to raise a Samuel in this church. ಇವತ್ತು ನಾನು ನಂಬ್ತಾ ಇದ್ದೇನೆ ಸಮುವೇಲರನ್ನು ದೇವರು ಈ ಸಭೆಯಿಂದ ಎಬ್ಬಿಸಲಿಕ್ಕಿದ್ದಾನೆ. I don't want you to look at the person in front of you or behind you. I want you to look at yourself. ನೀನ್ ಪಕ್ಕದವ್ರನ್ನ, ನೀನ್ ಮುಂದೆ ಇರೋರ್ನ, ಹಿಂದೆ ಇರೋರ್ನ ನೋಡಕ್ ಹೋಗ್ಬೇಡ್ರಿ, ನಿನ್ನನ್ನು ನೀನ್ ನೋಡ್ಕೋ ಇವತ್ತು. The Lord is looking at you. ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. The Lord is saying, you are the Samuel in this place. ದೇವರು ಹೇಳ್ತಾ ಇದ್ದಾನೆ, ನೀನು ಆ ಸಮುವೇಲನಾಗಿದ್ದೀಯಾ ಎಂಬುದಾಗಿ ಸ್ಥಳದಲ್ಲಿ. It's very easy for us to think that that person prays more. He will be the person God will use. ಸೊ ನಾವು ಇದು ಬಹಳ ಸುಲಭವಾಗಿರ್ತದೆ ನಾವು ಈ ವಿಷಯವನ್ನು ಅನ್ಕೊಳ್ಳೋದಕ್ಕೆ, ಆ ವ್ಯಕ್ತಿ ಜಾಸ್ತಿ ಪ್ರಾರ್ಥನೆ ಮಾಡ್ತಾನಲ್ಲ ಆ ವ್ಯಕ್ತಿನೇ ಇರಬಹುದು ಆ ಸಮಯದಲ್ಲಿ ಎಂಬುದಾಗಿ. But here is a young boy who is inexperienced. ಇಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಅನುಭವವಿಲ್ಲದ ಒಂದು ಚಿಕ್ಕ ಹುಡುಗರನ್ನು ನಾವು ಕಾಣ್ತೇವೆ ಇಲ್ಲಿ. He is not from any special family line. ಇದು ಈತನು ಒಂದು ಏನೋ ಪ್ರತ್ಯೇಕವಾಗಿರುವ ಕುಟುಂಬದಿಂದ ಜನ್ಮಿಸಲ್ಪಟ್ಟಿರುವ ವ್ಯಕ್ತಿ ಏನಲ್ಲ ಈ ಹುಡುಗ. Eli has his own sons. ಈಲಾ ಎಂಬುವ ಈ ವ್ಯಕ್ತಿ ಯಾಜಕನಿಗೆ ಆತನದಾಗಿರುವ ಸ್ವಂತ ಮಕ್ಕಳಿದ್ರು. So Samuel did not have any special privilege. ಸಮುವೇಲನಿಗೆ ಒಂದು ಪ್ರತ್ಯೇಕವಾಗಿರುವ ಕೋಟ ಏನಿದ್ದಿಲ್ಲ. And yet God is looking at Samuel and God is saying, this is the man that I'm going to use for the revival of Israel. ಇದೆಲ್ಲದರ ಮಧ್ಯದಲ್ಲಿ ಕೂಡ ದೇವರು ಯಾರನ್ನು ನೋಡ್ತಾನೆ? ಸಮುವೇಲ್ ನೋಡ್ತಾ ಈ ವ್ಯಕ್ತಿ ನನಗೆ ಬೇಕು, ಈ ವ್ಯಕ್ತಿಯನ್ನು ಉಪಯೋಗಿಸಿಕೊಂಡು ಇಸ್ರಾಯೇಲ್ ದೇಶದಲ್ಲಿ ಉಜ್ಜೀವನ ತರ್ತೇನೆ ಎಂಬುದಾಗಿ. It says visions were very uncommon. ಅಲ್ಲಿ ನಾವು ನೋಡ್ತೇವೆ ದರ್ಶನಗಳೇ ಅಪರೂಪವಾಗಿತ್ತು. Messages from the Lord was very rare. ದೇವರಿಂದ ಬರುವ ಸಂದೇಶಗಳು ಅಪರೂಪವಾಗಿತ್ತು. And yet there was a boy called Samuel. ಆದರೂ ಕೂಡ ಅದೆಲ್ಲರ ಮಧ್ಯದಲ್ಲಿ ಒಂದು ಹುಡುಗನು ಇದ್ದನು ಸಿದ್ಧವಾಗಿ. Somebody look at yourself and say, I am that Samuel. ನಿಮ್ಮನ್ನು ನೀವು ನೋಡ್ಕೊಂಡು ಹೇಳ್ರಿ, ನಾನು ಆ ಸಮುವೇಲನು. I'm the chosen of the Lord. ನಾನು ಆರಿಸಲ್ಪಟ್ಟಿರುವ ಆ The Lord is about to use me. ನನ್ನನ್ನು ದೇವರು ಉಪಯೋಗಿಸ್ತಾ ಇದ್ದಾನೆ ಎಂಬುದಾಗಿ ಹೇಳ್ಕೊಳ್ಳಿ. The Lord is about to cause me to bring revival in my family. ಇದನ್ನ ಹೇಳ್ಕೊಳ್ರಿ, ದೇವರು ನನ್ನನ್ನು ಉಪಯೋಗಿಸಿಕೊಂಡು ನನ್ನ ಕುಟುಂಬದಲ್ಲಿ ಉಜ್ಜೀವನವನ್ನು ತರಲಿಕ್ಕಿದ್ದಾನೆ. The Lord will use me for the revival of this church. ನನ್ನನ್ನು ಉಪಯೋಗಿಸಿಕೊಂಡು ದೇವರು ಈ ಸಭೆಯಲ್ಲಿರುವ ಉಜ್ಜೀವನವನ್ನು ತೆಗೆದುಕೊಂಡು ಬರಲಿಕ್ಕಿದ್ದಾನೆ. The Lord will use me for the revival of my city. ದೇವರು ನನ್ನನ್ನು ಉಪಯೋಗಿಸಿಕೊಂಡು ಈ ಪಟ್ಟಣದಲ್ಲಿ ಉಜ್ಜೀವನವನ್ನು ತರಲಿಕ್ಕಿದ್ದಾನೆ. The Lord will use me for the revival of my office or my classroom or wherever I study or work. The Lord will use me for revival there. ದೇವರು ನನ್ನನ್ನು ಉಪಯೋಗಿಸಿಕೊಂಡು ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಎಲ್ಲಿ ನಾನು ಸ್ಕೂಲಲ್ಲಿ ಓದ್ತಾ ಇದ್ದೇನೆ, ಅಲ್ಲಿ ಉಜ್ಜೀವನವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. In Jesus' name. ಯೇಸುವಿನ ನಾಮದಲ್ಲಿ. You know, the Bible says in 1 Samuel chapter 3 verse 1. ಇಲ್ಲಿ ಬೈಬಲ್ ಅಲ್ಲಿ ನಾವು ನೋಡ್ಕೊಳ್ತೇವೆ, ಮೊದಲನೇ ಸಮುವೇಲನ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಲ್ಲಿ, Meanwhile, the boy Samuel, he served the Lord by assisting Eli. ಇಲ್ಲಿ ನಾವು ನೋಡ್ತೇವೆ ಈ ಸಮುವೇಲ್ ಎಂಬುವ ಈ ಹುಡುಗನು
ಈಲೆ ಎಂಬುವ ದೇವ ಸೇವಕನ ಜೊತೆ ಕೆಲಸ ಮಾಡಿ ಆತನಿಗೆ ಸೇವೆ ಮಾಡ್ತಾ ಇದ್ದನು. What is Samuel doing? ಏನು ಸಮೂಯೇಲನು ಏನು ಮಾಡ್ತಾ ಇದ್ದಾನೆ? What is he doing? He's serving God. ಅಲ್ಲಿ ದೇವರನ್ನು ಸೇವಿಸ್ತಾ ಇದ್ದಾನೆ. And he's doing that by assisting Eli. ಅಲ್ಲಿ ಹೇಗೆ ಮಾಡ್ತಾನೆ ಅಂತಂದ್ರೆ ಈಲಾ ಎಂಬುವ ಯಾಜಕನ ಜೊತೆ ಕೈಯನ್ನು ಜೋಡಿಸಿ ಸೇವೆ ಮಾಡ್ತಾ ಇದ್ದಾನೆ. If you get time, please read 1 Samuel chapter 1, 2, 3 and 4. ನಿಮಗೆ ಸಮಯ ಇರುವುದಾದರೆ ಮೊದಲನೇ ಸಮುವೇಲನ ಗ್ರಂಥ 1, 2, 3, 4ನೇ ಅಧ್ಯಾಯಗಳನ್ನು ನೀವು ಓದಿ ದಯಮಾಡಿ. You will understand who Eli was. ನಿಮಗೆ ಅರ್ಥ ಆಗ್ತದೆ ಈಲೈ ಎಂತ ವ್ಯಕ್ತಿ ಎಂಬುದಾಗಿ. He was not perfect. ಆತನು ಒಂದು ಪರ್ಫೆಕ್ಟ್ ಆಗಿರುವ ಒಳ್ಳೆ ವ್ಯಕ್ತಿಯಾಗಿ ಎಲ್ಲ ಸರಿಯಾಗಿರುವ ವ್ಯಕ್ತಿಯೇ ಆಗ್ಲಿಲ್ಲ. He did not have answers to all the questions. ಆತನಿಗೆ ಎಲ್ಲಾ ಪ್ರಶ್ನೆಗಳಿಗೆ ಜವಾಬು ಇರಲಿಲ್ಲ. And yet, ಆದರೂ ಕೂಡ Eli was the man that God had appointed over Samuel. ಇಂಥ ವ್ಯಕ್ತಿಯನ್ನು ದೇವರು ಸಮುವೇಲನ ಮೇಲೆ ಇಟ್ಟು ಆಜ್ಞಾಪಿಸಿ ಆತನಿಗಾಗಿ ಸೇವೆ ಮಾಡಬೇಕಾಗಿದೆ. When Hannah came into the temple, ಅನ್ನಳು ಆತನ ದೇವರ ಆಲಯಕ್ಕೆ ಬಂದಾಗ Eli was the man who said, God will bless you with a child. ಇಲ್ಲ, ಈ ಯಾಜಕನು ಹೇಳುವ ವಿಷಯ ಏನಂತಂದ್ರೆ ನಿನಗೆ ದೇವರು ಒಂದು ಮಗುವನ್ನು ಕೊಡ್ತಾನೆ ಎಂಬುದಾಗಿ. So when Hannah came back with the child, ಅನ್ನಳು ಆ ಮಗುವನ್ನು ತೆಗೆದುಕೊಂಡು ವಾಪಸ್ ಬಂದಾದ ಮೇಲೆ she did not do any background research. ಅಲ್ಲಿ ಯಾವ ಬ್ಯಾಕ್ಗ್ರೌಂಡ್ ರಿಸರ್ಚ್ ಕೂಡ ಮಾಡಲಿಲ್ಲ ಅನ್ನಳು. She just said, Eli said. ಇಲ್ಲ, ಆಕೆ ಈ ವಿಷಯವನ್ನು ಹೇಳಿದ್ಲು. So she gave Samuel into Eli's hands. ಈಲ ಹೇಳಿದ ಕಾರಣದಿಂದ ಆ ಸಮುವೇಲನನ್ನು ಈಲೈ ಕೈಯಲ್ಲೇ ಕೊಟ್ಟುಬಿಟ್ಟಿದ್ಲು. So from a young age, Samuel is growing under the leadership of Eli. ಚಿಕ್ಕದಾಗಿರುವ ವಯಸ್ಸಿನಿಂದ ಈ ಸಮುವೇಲ್ ಎಂಬುವ ಚಿಕ್ಕ ಹುಡುಗ ಈಲೈನ ನಾಯಕತ್ವದಲ್ಲಿ ಬೆಳೀತಾ ಇದ್ದಾನೆ. What is he doing? ಏನ್ ಮಾಡ್ತಾ ಇದ್ದಾನೆ ಅಲ್ಲಿ? Assisting Eli. ಈಲೈನ ಜೊತೆ ಆತನು ಏನ್ ಮಾಡ್ತಾನೆ? ಸೇವೆ ಮಾಡ್ತಾನೆ. ಈಲೈನಿಗೆ ಸೇವೆ ಮಾಡ್ತಾನೆ. Today Eli wants to eat ice cream. He will go run to the shop and bring ice cream. ಈಲೈನಿಗೆ ಐಸ್ ಕ್ರೀಮ್ ಇಷ್ಟ ಆಯ್ತು ಅಂತಂದ್ರೆ ಸಮಯಲ್ ಓಡಿ ಹೋಗಿ ಐಸ್ ಕ್ರೀಮ್ ತಗೊಂಡು ಬರ್ತಾ ಇದ್ದ. It doesn't say that he only assisted in the spiritual things, everything. ಸೊ ಇಲ್ಲಿ ವಾಕ್ಯ ಈಗ ಹೇಳುವುದಿಲ್ಲ ಕೇವಲ ಆತ್ಮಿಕವಾಗಿರುವ ವಿಷಯಗಳಲ್ಲೇ ಮಾತ್ರನೇ ಆತನು ಸೇವೆಯನ್ನು ಸಲ್ಲಿಸ್ತಾ ಇದ್ದ ಸಮಯಲ್ ಎಂಬುದಾಗಿ, ಎಲ್ಲಾ ವಿಷಯಗಳಲ್ಲಿ ಕೂಡ ಆತನು ಜೊತೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ. He understood that this is the man of God that God has given me. ಆತನಿಗೆ ಅರ್ಥ ಆಯಿತು, ಈ ವ್ಯಕ್ತಿ, ಈ ದೇವ ಸೇವಕನು ದೇವರು ನನಗೆ ನೀಡಿರುವ ದೇವ ಸೇವಕನೆಂಬುದಾಗಿ. And this is what I'm going to do. As long as I'm here, I'm going to serve and assist the man of God. ಆತನು ನಿರ್ಧರಿಸಿದ, ನಾನು ಎಷ್ಟುವರೆಗೂ ಈ ಸ್ಥಳದಲ್ಲಿ ಇರ್ತೀನೋ ಅಷ್ಟುವರೆಗೂ ಈ ಸೇವಕನ ಜೊತೆ ಇದ್ದು ಈ ಸೇವಕನ ಜೊತೆ ನಾನು ಸೇವೆ ಮಾಡ್ತಾನೆ ಎಂಬುದಾಗಿ. And you would see that all the days that Eli was there, Samuel continued to do that. ಸೊ ನಾವು ನೋಡ್ತೇವೆ ಆತನ ಈಲೈನ ಎಷ್ಟುವರೆಗೂ ಬದುಕಿರ್ತಾನೋ, ಎಷ್ಟು ಮಟ್ಟಿಗೆ ಜೀವಂತವಾಗಿರ್ತಾನೋ ಅಷ್ಟುವರೆಗೂ ಆತನ ಸೇವೆಯನ್ನು ಮಾಡ್ತಾನೆ. Even after Samuel started receiving prophetic words from the Lord, he was continually submitted to Eli. ಸೊ ಸಮುವೇಲನಿಗೆ ಪ್ರವಾದಾತ್ಮಕವಾಗಿರುವ ವಿಷಯಗಳು ದೇವರಿಂದ ಬಂದಾದರೂ ಕೂಡ ಆತನ ಜೀವಿತವನ್ನು ಏಲೈನಿಗೆ ಒಪ್ಪಿಸಿಕೊಂಡು ಸೇವೆ ಮಾಡ್ತಾ ಇದ್ದ. For us, as soon as we get the slightest hint that God is using us, a spirit gets into our head that says, I'm better than my pastor. ನಾವ್ ಹೆಂಗೆ ಅಂತಂದ್ರೆ ಒಂದ್ಸಲ ದೇವರು ಮಾತಾಡಿದ ಕೂಡಲೇ ನಮ್ಮೊಳಗೆ ಈ ವಿಚಿತ್ರವಾಗಿರೋ ಸಂಗತಿ ಪ್ರಾರಂಭವಾಗ್ತದೆ. ದೇವ್ರು ನನ್ನ ಹತ್ರ ಮಾತಾಡಿದಾನೆ, ನಾನು ಸ್ವಲ್ಪ ಪಾಸ್ಟರ್ಗಿಂತ ಉನ್ನತವಾಗಿರುವ ವ್ಯಕ್ತಿನೇ ಅಂತ ಅನ್ಕೊಂಡು. God can use me better than my pastor. ನನ್ನ ಪಾಸ್ಟರ್ಗಿಂತ ಹೆಚ್ಚಾಗಿ ನನ್ನ ಉಪಯೋಗಿಸ್ತಾನೆ ದೇವರು ಅಂತಂದು. I don't think I need my pastor anymore. ಅವಾಗ ನಾವು ಈ ಆಲೋಚನೆಗಳು ಕೂಡ ಬರ್ತವೆ, ನನಗೆ ನನ್ನ ಸಭಾಪಾಲಕ ನನಗೆ ಬೇಡ ಎಂಬುದಾಗಿ. I don't think I need to go to that church anymore. ನನಗೆ ಬೇಕಾಗಿಲ್ಲ, ಆ ಸಭೆಗೆ ಹೋಗೋ ಅವಶ್ಯಕತೆ ನನಗೇನಿಲ್ಲ ಈಗ. Because look at this, I can start my own church now. ಇವಾಗ ನೋಡ್ರಿ, ನಾನೇ ಒಂದು ಸಭೆಯನ್ನು ಸ್ಟಾರ್ಟ್ ಮಾಡಬಹುದು ಅಂತ ಅನ್ಕೊಳ್ತಾರೆ ಅವರು. Now all of a sudden there is a spirit of independency that gets into our heart. ಸೊ ಒಂದು ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟುಕೊಂಡು ಜೀವನ ಮಾಡುವಂತ ಒಂದು ಸ್ವಭಾವದ ಆತ್ಮವು ನಿನ್ನಲ್ಲಿ ಪ್ರಾರಂಭವಾಗ್ತದೆ. See, I'll tell you why a lot of revivals die. ಏಕೆ ನಾನು ಹೇಳ್ತೀನಿ ನೋಡ್ರಿ, ಏಕೆ ಉಜ್ಜೀವನಗಳು ಸತ್ತೋಗ್ತವೆ ಎಂಬುದಕ್ಕೆ ಕಾರಣ ಏನಂದ್ರೆ, because we experience a move of God, ನಾವು ವೈಯಕ್ತಿಕವಾಗಿ ದೇವರ ಚಳುವಣೆಯನ್ನು ನಾವು ಅನುಭವಿಸ್ತೇವೆ, but then we don't follow the ways of God. ಆದರೆ ದೇವರ ಮಾರ್ಗವನ್ನು ನಾವು ಹಿಂಬಾಲಿಸುವುದಿಲ್ಲ.
And because we are disconnected from the structure that God has put in place, ಸೊ ಆ ದೇವರು ನೇಮಿಸಿರುವ ಒಂದು ಆ ಆರ್ಡರ್ ನಿಯಮವನ್ನು ಬಿಟ್ಟು ನಾವು ದೇವರಿಗಾಗಿ ಉಪಯೋಗಿಸಲ್ಪಡಬೇಕಂತ ಆಲೋಚನೆ ಮಾಡ್ತೀವಲ್ವಾ, we cannot sustain what God is pouring into our lives. ಅವಾಗ ಏನಾಗ್ತದೆ ಅಂತ ದೇವರು ಬಿಡುಗಿಸಿರುವ ವಿಷಯಗಳನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಆಗುವುದಿಲ್ಲ, ಅದನ್ನ ಇಟ್ಕೊಳ್ಳುವುದಕ್ಕೆ. See, if I ask you to come and fill a bucket, okay, if there is a bucket here and there is a tap there, if I ask you to come and fill this bucket and I don't give you a mug, how will you fill this bucket? ಒಂದು ವೇಳೆ ನಾನು ಇಲ್ಲಿ ಬಕೆಟ್ ಇದೆ ಅಂತ ಅನ್ಕೊಳ್ಳೋಣ, ಅಲ್ಲಿ ಟ್ಯಾಪ್ ಇದೆ ಅಂತ ಅನ್ಕೊಳ್ಳೋಣ. ಸೊ ನೀನು ಈ ಬಕೆಟ್ನ ಇಲ್ಲೇ ಇಟ್ಟು ನೀನು ಈ ಬಕೆಟ್ನ ತುಂಬಿಸ ಅಂತ ಹೇಳಿದ್ರೆ ಹೇಗೆ ತುಂಬಿಸೋದಕ್ಕಾಗ್ತದೆ? ನಿಂಗೆ ಜಗ್ಗೆ ಇಲ್ಲ ಅಂತಂದ್ರೆ ಮಗ್ will you be able to fill? You will go put your hand, ನಿಮಗೆ ಆಗ್ತದ? ನೀವು ಹೋಗಿ ಅಲ್ಲಿ ಕೈ ಇಡಬೇಕಾಗ್ತದೆ, but then the water will flow off. By the time you reach here, the water is gone. ಆದ್ರೆ ಅಲ್ಲಿ ಹೋಗಿ ಆ ಕೈಯಲ್ಲಿ ನೀನು ನೀರು ಇಟ್ಕೊಳ್ಳೋಷ್ಟರೊಳಗೆ ತಗೊಂಡು ಇಷ್ಟು ಬರೋಷ್ಟರೊಳಗೆ ನಿಮ್ಮ ಕೈಯಲ್ಲಿರುವ ನೀರು ಕೂಡ ಬಿದ್ದೋಗ್ಬಿಡ್ತದೆ. But if you have a mug or a jug or another vessel in your hand, ಒಂದು ವೇಳೆ ನಿಮಗೆ ಒಂದು ಮಗ್, ಒಂದು ಜಗ್ ಇರುವುದಾದ್ರೆ, ಇನ್ನೊಂದು ಪಾತ್ರೆ ಇರುವುದಾದ್ರೆ, then you are able to sustain what you are getting from there and bring it here. ಅಲ್ಲಿಂದ ನೀವು ನೀರನ್ನು ತೆಗೆದುಕೊಂಡು ಇಲ್ಲಿ ಇರುವ ಆ ಬಕೆಟ್ ಅಲ್ಲಿ ನೀವು ತುಂಬಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. The problem with the church is that we don't have a structure to host revival. ಇಲ್ಲಿ ನಮ್ಮ ಸಭೆಗಳಿಗಿರುವ ಸಮಸ್ಯೆ ಏನಂತಂದ್ರೆ ನಮಗೆ ಆ ನಿಯಮಗಳ ಇಲ್ಲದೆ ನಾವು ಸೇವೆ ಮಾಡುವುದಕ್ಕೆ ಇಷ್ಟಪಡ್ತೇವೆ. We have a heart for revival. ನಮಗೆ ಉಜ್ಜೀವನ ಬೇಕೆಂಬ ಆಸೆ ಇದೆ. We want to see souls saved. ನಾವು ಆತ್ಮಗಳು ಗೆಲ್ಲಬೇಕೆಂಬ ಆಲೋಚನೆ ದಾವು ಇದೆ. But when we teach you principles and protocols to follow when in revival, ನಾವು ಒಂದು ವೇಳೆ ನಿಯಮಗಳು ಸಿದ್ಧಾಂತಗಳನ್ನು ನಿಮಗೆ ತಿಳಿಸುವುದಾದರೆ ಈ ಜೀವನ ಬರಬೇಕು ಹೇಗೆ ಇಟ್ಕೊಳ್ಳಬೇಕೆಂಬುದಾಗಿ, we are like, pastor, that is too hard. ನಾವು ಹೇಳ್ತೇವೆ ಸಭಾಪಾಲಕನೇ ಅದು ಸ್ವಲ್ಪ ಕಠಿಣವಾಗಿದೆ ಎಂಬುದಾಗಿ. You don't know Eli. ನಿಮಗೆ ಗೊತ್ತಿಲ್ಲ ಈಲೈ ಬಗ್ಗೆ. When he sleeps, he snores very loudly. ಈಲೈ ಮಲಗಿದಾಗ ಆತನ ಗೊರಕೆಗಳು ಬಹಳ ದೊಡ್ಡದಾಗಿ ಹೊಡಿತಾನೆ. You have no idea how much food he eats. ನಿಮಗೆ ಗೊತ್ತಿಲ್ಲ ಯಾಜಕನ ಎಷ್ಟು ತಿಂತಾನೆ ಗೊತ್ತಾ ಈಲೈ ಊಟ? I get tired of making chapatis. ನನಗೆ ಸಾಕಾಗ್ಬಿಡ್ತದೆ ಚಪಾತಿಗಳನ್ನು ಮಾಡುವುದಕ್ಕೆ ಆತನಿಗಾಗಿ. You have no idea about my pastor. ನಿಮಗೆ ನಮ್ಮ ಪಾಸ್ಟರ್ ಬಗ್ಗೆ ಯಾವ ಆಲೋಚನೆ ಕೂಡ ಇಲ್ಲ. But here is God saying, ಇಲ್ಲಿ ಹೇಳ್ತಾನೆ ದೇವರು, I want to raise you up as a Samuel. I want to raise you up as the next Samuel. ಸೊ ದೇವರು ಹೇಳ್ತಾ ಇದ್ದಾನೆ ಈ ಸಭೆಯಲ್ಲಿ ನಿಮ್ಮನ್ನು ಆ ಸಮಯಲ್ನಾಗಿ ಎಬ್ಬಿಸುವುದಕ್ಕೆ ಆರಿಸಿಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇದ್ದಾನೆ. But will you commit to submitting yourself to your pastor and your leader? ನೀನು ಈ ನಿರ್ಣಯವನ್ನು ಮಾಡ್ತೀಯಾ ನಿಮ್ಮ ಕೊಟ್ಟಿರುವ ದೇವರು ಕೊಟ್ಟಿರೋ ಸಭಾಪಾಲಕನ ಮುಂದೆ ನೀವು ತಗ್ಗಿಸಿಕೊಂಡು ಆತನ ನೆರಳಲ್ಲಿ ನಡೆಯುವುದಕ್ಕೆ. See, when God wanted to visit this nation, ನೋಡಿ ಇಲ್ಲಿ ದೇವರು ಈ ದೇಶವನ್ನು ಮೇಲೆ ಚೆಲುವಣೆಯನ್ನು ತೆಗೆದುಕೊಂಡು ಬರುವುದಕ್ಕಿಂತ ಮುಂಚೆ there were Hophni and Phinehas who were the sons of Eli. ಹೋಫ್ನಿ ಮತ್ತು ಫಿನೆಹಾಸ್ ಎಂಬುವ ಈ ಇಬ್ಬರು ಮಕ್ಕಳು ಏಲಿಯನ ಮಕ್ಕಳು ಇದ್ದರು. But Hophni and Phinehas, they were not helping the work of God, they were stealing from the work of God. ಸೊ ಈ ಇಬ್ಬರು ಮಕ್ಕಳು ಏಲಿನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದೇವರ ಸೇವೆಯನ್ನು ಮಾಡ್ತಾ ಇದ್ದಿಲ್ಲ, ಸಹಕಾರವನ್ನು ಕೂಡ ಕೊಡ್ತಾ ಇಲ್ಲ, ಆದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದೇವರ ಆಲಯದಿಂದ ಕದಿತಾ ಇದ್ರು. But here is a Samuel, ಇಲ್ಲಿ ಒಂದು ಸಮುವೇಲನಿದ್ದಾನೆ, who is not stealing from the work of God, ದೇವರ ಕೆಲಸದಿಂದ ಅದನ್ನು ಕದಿತಾ ಇಲ್ಲ, but he is adding to the work of God. ಆದ್ರೆ ದೇವರ ಕೆಲಸದಲ್ಲಿ ಆತನ ಸಹಾಯವನ್ನು ಜೋಡಿಸ್ತಾ ಇದ್ದಾನೆ. Some of us think, when did I steal from the work of God? ಇವಾಗ ನೀವು ಅನ್ಕೊಳ್ತಾ ಇರಬಹುದು, ನಾನು ಯಾವತ್ತು ದೇವರ ಆಲಯದಿಂದ ಏನ್ ಕದ್ದಿದ್ದೇನೆ ಎಂಬುದಾಗಿ. Do you know, when we come to church, ಇದು ನಿಮ್ಗೆ ಗೊತ್ತಾ, ನಾವು ಸಭೆಗೆ ಬಂದಾಗ and when we come and we say, God bless me, ನಾವು ಬಂದು ದೇವರು ಕೇಳಿದಾಗ ದೇವರೇ ನಮ್ಮನ್ನು ಆಶೀರ್ವದಿಸಿ ಎಂಬುದಾಗಿ, and God blesses you, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, and you're happy and you go back, ನೀವು ಸಂತೋಷಿಸ್ತಾರೆ ಮತ್ತೆ ಮನೆಗೆ ಹೋಗ್ತೀರಿ. do you know what the Bible calls you? ನಿಮ್ಗೆ ಗೊತ್ತಾ ದೇವರು ನಿಮ್ಮನ್ನು ಏನಂತ ಕರೀತಾನೆ? The Bible says you are robbing God. ದೇವರು ನೀವು ನನ್ನನ್ನು ಕದೀತಾ ಇದ್ದೀರಿ ಎಂಬುದಾಗಿ ದೇವರು ನಿಮ್ಮನ್ನು ಹೇಳ್ತಾನೆ. You are cheating God. ನನ್ನನ್ನು ಮೋಸ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. Because when we are blessed, ನಾವು ಯಾವಾಗ ಆಶೀರ್ವದಿಸಲ್ಪಡ್ತೀವೋ, we are not supposed to walk away. ನಾವು ದೇವರಿಂದ ನಾವು ದೂರ ಆಗಬಾರ್ದು. We are supposed to bring all of our blessings into the house of God. ನಾವು ಆಶೀರ್ವದಿಸಲ್ಪಟ್ಟಿರೋ ಪ್ರತಿಯೊಂದು ವಿಷಯಗಳನ್ನು ಕೂಡ ದೇವರ ಆಲಯಕ್ಕೆ ತರಬೇಕು. That's what the Bible says. ಅದೇ ದೇವರ ವಾಕ್ಯ ಹೇಳ್ತದೆ.
When we walk away from our blessing after we are blessed, ನಾವು ಯಾವಾಗ ಆಶೀರ್ವಾದವನ್ನು ಪಡೆದಾದ್ಮೇಲೆ ನಾವು ಹಿಂತಿರುಗಿ ದೂರ ಹೋಗ್ತೀವೋ, ನಡೆಯೋದಕ್ಕೆ ಪ್ರಾರಂಭಿಸ್ತೀವೋ, we are technically stealing from the house of God. So ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಿಜವಾಗ್ಲೂ ದೇವರ ಆಲಯದಿಂದ ಕದ್ದಿದ್ದ ಹಾಗೇನೆ. See, one of the best signs that God has touched your heart, ಸೊ ದೇವರು ನಿನ್ನ ಹೃದಯವನ್ನು ಮುಟ್ಟಿದ್ದಾನೆ ಅನ್ನೋ ಒಂದು ಸೂಚನೆ ಏನು ಗೊತ್ತಾ, is the fact that you are going to give like never before. ಅಂದ್ರೆ ಆ ಸೂಚನೆ ಏನಾಗಿರ್ತದೆ ಅಂದ್ರೆ ಎಂದೂ ಕೊಡದ ಹಾಗೆ ನೀನು ದೇವರಿಗೆ ನಿನ್ನ ಕೊಟ್ಟಿರುವ ವಿಷಯಗಳಿಂದ ನೀನು ಸನ್ಮಾನಿಸ್ತೀಯ, ದೇವರನ್ನ ಗೌರವಿಸ್ತೀಯ. Is it okay, Pastor, that I teach all this? Yes. Are you okay if I teach you this? ನಿಮ್ಗೆ ಓಕೆನಾ ಇಂಥ ವಿಷಯಗಳು ನಿಮ್ಗೆ ಬೋಧಿಸೋದಾದ್ರೆ? You'll not be upset with me. ನೀವು ನನ್ನ ಕುರಿತಾಗಿ ನಿರಾಸೆ ಹೊಂದುವುದಿಲ್ಲ ಅಲ್ವಾ? This is the first session. ಇದು ಮೊದಲನೆಯ ಸೆಷನ್ ಮಾತ್ರನೇ. I'm going to go more harder in the next 3 sessions. ಇನ್ನ ಸ್ವಲ್ಪ ಕಠಿಣವಾಗಿ ನಾನು ಇನ್ನ 3 ಸೆಷನ್ ಅಲ್ಲಿ ಹೋಗ್ಲಿಕ್ಕೆ ಇದ್ದೇನೆ. The Bible says, ದೇವರ ವಾಕ್ಯ ಹೇಳ್ತದೆ, Zacchaeus had an encounter with Jesus. ಜಕ್ಕಯ್ಯನು ಒಂದು ಯೇಸುವಿನ ಸಂದರ್ಶನ ಆತನಿಗೆ ಆಯ್ತು ಎಂಬುದಾಗಿ. What is the first thing that he did? ಜಕ್ಕಯ್ಯನು ಏನ್ ಮಾಡಿದನ, ಆತ ಸಂದರ್ಶನ ಆಗಿದ ಕೂಡಲೇ He came out of the house ಆತನ ಮನೆಯಿಂದ ಹೊರಗಡೆ ಬಂದು and he opened his wallet. ಆತನ ಪರ್ಸನ್ ಓಪನ್ ಮಾಡ್ಬಿಟ್ಟ. First he gave back to all the people that he stole from. ಸೊ ಆತನು ಯಾರ್ಯಾರಿಂದ ಕದ್ದಿದ್ನೋ ಎಲ್ಲ ಅವ್ರಿಗೆಲ್ಲ ಹಣವನ್ನು ವಾಪಸ್ ಕೊಟ್ಬಿಟ್ಟ. And then he began to give to people who did not have enough. ಸೊ ಆತನ ಏನ್ ಮಾಡ್ದ ಅಂತಂದ್ರೆ ಯಾರಿಗೂ ಇನ್ನೂ ದುಡ್ಡಿಲ್ವೋ ಅವರು ಕೂಡ ಈತನ ದುಡ್ಡು ಕೊಡುವುದಕ್ಕೆ ಪ್ರಾರಂಭಿಸಿದ. You know, we are thinking, Zacchaeus is not yet ready to learn about giving, Pastor. ಸೊ ನಾವು ಅನ್ಕೊಳ್ತಾ ಇರ್ತೀವಿ ಇಲ್ಲಿ ಜಕ್ಕಯ್ಯ ಇನ್ನ ತರಬೇತಿಯನ್ನು ಹೊಂದಿಕೊಳ್ಳಿಲ್ವ ಕೊಡುವುದ ಕುರಿತಾಗಿ ಎಂಬುದಾಗಿ. A new believer, no, Pastor. ಹೊಸ ವಿಶ್ವಾಸಿ ಅಲ್ಲ ಪಾಸ್ಟ್ರೆ. Let him be in the church for 10 years, then we will talk to him about tithing. ಅವನು ಒಂದು 10 ವರ್ಷ ಇರ್ಲಿ ಸಭೆಯಲ್ಲಿ, ಅದಾದ್ಮೇಲೆ ದಶಮಾಂಶ ಕುರಿತಾಗಿ ನಾವು ಮಾತಾಡೋಣ ಎಂಬುದಾಗಿ. No, first night. ಫಸ್ಟ್ ಆ ಮೊದಲನೇ ರಾತ್ರಿನೇ, the first day that Jesus encountered him, ಆ ದಿನ ಆ ದೇವರು ಯೇಸು ಅದನ್ನು ಸಂದರ್ಶಿಸುವ ಆ ದಿನದಂದೇ the sign that his heart was touched was that he opened his wallet. ಸೊ ಆತನ ಜೀವಿತವು ಮುಟ್ಟಲ್ಪಟ್ಟಿತ್ತು, ದೇವರಿಂದ ದರ್ಶಿಸಲ್ಪಟ್ಟಿತ್ತು ಎಂಬ ಗುರುತು ಏನಾಗಿತ್ತು ಗೊತ್ತಾ, ಅದು ಕೊಡುವ ವಿಷಯವನ್ನು ನೋಡಿ. There was a lady who had an immoral character and she was from a background that people didn't want to associate with. ಇಲ್ಲಿ ಒಂದು ಸ್ತ್ರೀಯಳು ಇದ್ಲು. ಈ ಸ್ತ್ರೀಯಳ ಕ್ಯಾರೆಕ್ಟರ್ ಅಂತಂದ್ರೆ ಆಕೆಯ ಗುಣ ಹೇಗಿತ್ತು ಅಂತಂದ್ರೆ ಯಾರು ಕೂಡ ಆಕೆಯ ಜೊತೆ ಸಹವಾಸ ಮಾಡುವುದಕ್ಕೆ ಇಷ್ಟಪಡ್ತಾ ಇದ್ದಿಲ್ಲ. ಅಂತ ಒಂದು ಜೀವಿತವನ್ನು ಹೊಂದಿಕೊಂಡಿರುವ ಈ ಸ್ತ್ರೀ, when her heart was touched, what did she do? ಆಕೆಯ ಹೃದಯವು ಮುಟ್ಟಲ್ಪಟ್ಟಿರುವ ಆ ಸಮಯದಲ್ಲಿ ಏನ್ ಮಾಡಿದ್ಲು? She brought her savings. ಆ ಸ್ತ್ರೀ ಏನ್ ಮಾಡಿದ ಅಂತಂದ್ರೆ ಆಕಿ ಜೋಡಿಸಿ ಜಮಾ ಮಾಡಿರುವ ಪ್ರತಿಯೊಂದು ದುಡ್ಡನ್ನು ತೆಗೆದುಕೊಂಡು, she brought the alabaster jar, ಆ ಸುಗಂಧದ ದ್ರವ್ಯವನ್ನು ತೆಗೆದುಕೊಂಡು ಬಂದು, and she broke it at the feet of Jesus. ಯೇಸುವಿನ ಪಾದದ ಮುಂದೆ ಆಕೆ ಮುರಿದು ಸುರಿಸ್ತಾಳೆ. The Bible says Jesus looked at her, ಬೈಬಲ್ ಹೇಳುತ್ತದೆ, ಯೇಸು ಆಕೆಯನ್ನು ನೋಡಿ and said, your sins are forgiven. ನಿನ್ನ ಪಾಪಗಳು ತೊಳೆಯಲ್ಪಟ್ಟಿದ್ದಾವೆ ಎಂಬುದಾಗಿ. Which means ಅಂತಂದ್ರೆ ಅರ್ಥ, her sins were not yet forgiven when she decided to give money. ಆಕೆಯ ಆ ಪಾಪಗಳು ಆಕೆ ನಿರ್ಧಾರ ಮಾಡಿರುವ ಕ್ಷಣದಲ್ಲಿ ತೊಳೆಯಲ್ಪಟ್ಟಿಲ್ಲ. Which means she was not even properly saved. ಅಂತಂದ್ರೆ ಆಕೆ ಇನ್ನೂ ಸರಿಯಾಗಿ ರಕ್ಷಿಸಲ್ಪಟ್ಟಲಿಲ್ಲ ಅವತ್ತು. But her heart was touched by Jesus' love. ಆದ್ರೆ ಆಕೆಯ ಹೃದಯವು ಯೇಸುವಿನ ಪ್ರೀತಿಯಿಂದ ಮುಟ್ಟಲ್ಪಟ್ಟಿತು. As soon as her heart was touched, ಆಕೆಯ ಹೃದಯವು ಮುಟ್ಟಲ್ಪಟ್ಟಿರುವ ಆ ಕ್ಷಣದಲ್ಲಿ she is like, I don't care. ಆಕೆ ಅನ್ಕೊಂಡ್ಲು, ನನಗೆ ಬೇಕಾಗಿಲ್ಲ, I don't care what people will say. ಮನುಷ್ಯರು ಏನ್ ಹೇಳ್ತಾರೋ ನನಗೆ ಪರವಾಗಿಲ್ಲ. I don't care who this Jesus is. ನನಗೆ ಬೇಕಾಗಿಲ್ಲ ಈ ಯೇಸು ಯಾರು ಎಂಬುದಾಗಿ. I don't care how I will eat my meal tomorrow. ನನಗೆ ಪರವಾಗಿಲ್ಲ, ನನಗೆ ಬೇಕಾಗಿಲ್ಲ ನಾನು ನಾಳೆ ಹೇಗೆ ಊಟ ಮಾಡ್ತೀನಿ ಎಂಬುದಾಗಿ. I don't know how my children's fees will be paid tomorrow. ನನಗೆ ಗೊತ್ತಿಲ್ಲ, ನನಗೆ ಬೇಕಾಗಿಲ್ಲ ನನ್ನ ಮಕ್ಕಳ ಫೀಸ್ ಹೇಗೆ ಪೇ ಮಾಡ್ತೀನಿ ಎಂಬುದಾಗಿ. If my heart has been touched with the love of Jesus, I have to give back to him. ನನ್ನ ಹೃದಯವು ಯೇಸುವಿನ ಪ್ರೀತಿಯಿಂದ ಮುಟ್ಟಲ್ಪಟ್ಟಿದೆ ಅಂತ ಅಂದ್ರೆ ನಾನು ಏನಿದೆ ಅದೆಲ್ಲ ಕೊಟ್ಬಿಡ್ತೇನೆ ದೇವರಿಗೆ. Nobody is saying that you should give because God is going to curse you. ಸೊ ಯಾರು ಹೇಳ್ತಾ ಇಲ್ಲ ನೀನು ಕೊಡದೇ ಇರುವುದಾದ್ರೆ ದೇವರ ಶಾಪ ನಿಮ್ಮ ಮೇಲೆ ಬರ್ತದಂತೆ ನಾನು ಹೇಳ್ತಾ ಇಲ್ಲ. That's not what we are saying. ನಾನು ಇವತ್ತು ಅದೇ ಹೇಳ್ತಾ ಇಲ್ಲ ನಾನು ಅದನ್ನ. I'm saying that when we've been loved, we love back.
ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಪಟ್ಟಿರುವುದಾದ್ರೆ ನಾವು ಕೂಡ ಮತ್ತೆ ತಿರುಗಿ ಪ್ರೀತಿಸ್ತೇವೆ. Amen. ಆಮೇನ್. Can I tell you one more story? ಇನ್ನೊಂದು ಕತೆ ಹೇಳ್ಬೋದಾ? There was a man called Levi. ಒಂದು ವ್ಯಕ್ತಿಯದನ್ನು ಆತನ ಹೆಸರು ಲೀವಾಯ್ ಎಂಬುದಾಗಿ. His new name was Matthew. ಆತನ ಹೊಸ ಹೆಸರು ಮ್ಯಾಥ್ಯೂ ಎಂಬುದಾಗಿ. He was a tax collector. ಆತನ ಕೆಲಸ ಸುಂಕವನ್ನು ವಸೂಲಿ ಮಾಡ್ತಾ ಇರುವ ವ್ಯಕ್ತಿ ಈತನು. He was still collecting tax when Jesus saw him. ಆತನು ಯೇಸು ಆತನು ನೋಡಿರುವ ಆ ಕ್ಷಣದಲ್ಲಿ ಕೂಡ, ಆ ಸಮಯದಲ್ಲಿ ಕೂಡ ಆತನ ಇನ್ನ ಸುಂಕವನ್ನು ವಸೂಲಿ ಮಾಡ್ತಾ ಇದ್ದ. Jesus said, "Follow me." ಯೇಸು ಹೇಳಿದ, ನನ್ನ ಹಿಂಬಾಲಿಸು ಎಂಬುದಾಗಿ. Do you know what he did? ಮತ್ತೆ ಏನ್ ಮಾಡಿದ್ರು ಗೊತ್ತಾ? That night he called the entire village, all his friends, all the people that he used to hang out with. He called them to his house and he threw a party. ಆ ರಾತ್ರಿನೇ, ಅದೇ ದಿನದ ರಾತ್ರಿಯೇ ಒಂದು ದೊಡ್ಡದಾಗಿರೋ ಪಾರ್ಟಿಯನ್ನು ಆತನು ಆಯೋಜನೆ ಮಾಡಿ ಎಲ್ಲರನ್ನು ಕೂಡ ಸ್ವಾಗತಿಸಿ ಆತನ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಊಟವನ್ನು ಒದಗಿಸ್ತಾನೆ. See, if I was in Matthew's place, ಒಂದ್ ವೇಳೆ ನಾನು ಆ ಮತ್ತಾಯನ ಸ್ಥಳದಲ್ಲಿ ಇದ್ದಿದ್ದಾದರೆ, if God calls me into full-time ministry, ಒಂದ್ ವೇಳೆ ದೇವರು ನನ್ನನ್ನು ಫುಲ್ ಟೈಮ್ ಸೇವೆಗೆ ಕರೆದಿರುವುದಾದ್ರೆ, I will not blow up my savings. ಅವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನನ್ನ ಸೇವಿಂಗ್ಸ್ ಅಂತಂದ್ರೆ ನಾನು ಜಮಾ ಮಾಡಿರುವ ದುಡ್ಡು, What will we do? ನಾನು ಖರ್ಚು ಮಾಡಂಗಿಲ್ಲ. We'll try to save the savings, no? ಅವಾಗ ನಾನು ಮಾಡ್ತೀನಿ, ಅದು ಜಮಾ ಮಾಡಿರೋ ದುಡ್ಡನ್ನು ಇನ್ನ ಜಮಾ ಮಾಡ್ತೀನಿ, ಇನ್ನ ಸಂರಕ್ಷಿಸ್ತೇನೆ. Till last month I had a salary. This month onwards I have to follow Jesus. ಕಳೆಯ ತಿಂಗಳವರೆಗೂ ನನಗೆ ಸಂಬಳ ಇತ್ತು, ಆದ್ರೆ ಈ ತಿಂಗಳಿಂದ ಯೇಸುವನ್ನು ಹಿಂಬಾಲಿಸಬೇಕು. I don't want to spend all this money one night. ಆದ್ರೆ ಈ ಒಂದೇ ರಾತ್ರಿಯಲ್ಲಿ ನಾನು ಎಲ್ಲ ಖರ್ಚು ಮಾಡಕ್ ಆಗಂಗಿಲ್ಲ. I would have said, this money is very important. I have to keep this for, the next 5 years. ನಾನು ಹೇಳ್ಬೋದಾಗಿತ್ತು, ಈ ದುಡ್ಡು ದೇವರು ಕರೆದಿದ್ದಾನೆ ಫುಲ್ ಟೈಮ್ ಮಿನಿಸ್ಟ್ರಿಗೆ ಅಂತಂದು, ಇನ್ನು 5 ವರ್ಷಕ್ಕೆ ದುಡ್ಡು ನನಗೆ ಕೆಲಸಕ್ಕೆ ಬರ್ತದಂತ ನಾನು ಅದನ್ನ ದುಡ್ಡು ನಂಗೆ ಜಮಾ ಮಾಡಿ ಸಂರಕ್ಷಿಸಬಹುದಾಗಿತ್ತು. But Matthew said, I'm going to do the exact opposite. ಆದ್ರೆ ಮತ್ತೆ ಏನು ಹೇಳಿದ್ನು, ಇದಕ್ಕೆ ವಿರುದ್ಧವಾಗೇ ಮಾಡ್ತೀನಿ ನಾನು ಎಂಬುದಾಗಿ. And Matthew began to spend that money for the kingdom of God. ಮತ್ತೆ ಏನ್ ಮಾಡ್ತಾನೆ ಅಂತಂದ್ರೆ, ಆ ದುಡ್ಡನ್ನೆಲ್ಲವೂ ಕೂಡ ದೇವರ ರಾಜ್ಯಕ್ಕಾಗಿ ಆತನು ಉಪಯೋಗಿಸಕ್ಕೆ ಪ್ರಾರಂಭಿಸ್ತಾನೆ. Very wise man. Do you know what he did? ಒಂದು ಜ್ಞಾನವುಳ್ಳ ವ್ಯಕ್ತಿ ಗೊತ್ತಾ? ಈ ವ್ಯಕ್ತಿ ಏನ್ ಮಾಡ್ದ ಗೊತ್ತಾ? He called all his friends, all of them sinners. ಓಕೆ, ಈತನ ಏನ್ ಮಾಡ್ತಾನೆ ಅಂದ್ರೆ, ಆತನ ಸ್ನೇಹಿತರನ್ನೆಲ್ಲರನ್ನು ಕರೀತಾನೆ, ಎಲ್ಲರೂ ಕೂಡ ಪಾಪಿಗಳೇ. All the drunkards and the prostitutes, everybody came to Matthew's party. ಅಲ್ಲಿ ಕುಡುಕರು, ವ್ಯಭಿಚಾರ ಮಾಡೋರು ಎಲ್ಲರೂ ಕೂಡ ಅಲ್ಲಿ ಬಂದಿದ್ರು ಆ ಪಾರ್ಟಿಗೆ. And then he said, "Hey, I have a special guest today." ಆತನ ಹೇಳಿದ, ನಮ್ಮ ಮಧ್ಯದಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾನೆ ಎಂಬುದಾಗಿ. His name is Jesus. ಆತನ ಹೆಸರು ಯೇಸು ಎಂಬುದಾಗಿ. I want all of you to become friends with him. ನೀವೆಲ್ಲರೂ ಕೂಡ ಆತನ ಜೊತೆ ನೀವು ಸ್ನೇಹವನ್ನು ಬೆಳೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತಾರೆ. The next day onwards, Jesus got a name, friend of sinners. ನೆಕ್ಸ್ಟ್ ದಿನನೇ ಯೇಸುವಿಗೆ ಇನ್ನೊಂದು ಹೆಸರು ಕೊಟ್ಬಿಟ್ರು ಎಲ್ಲರೂ, ಈ ಯೇಸು ಪಾಪಿಗಳ ಸ್ನೇಹಿತ ನೋಡು ಎಂಬುದಾಗಿ. You know why it happened? ಎದಕ್ಕೆ ಗೊತ್ತಾ ಆ ವಿಷಯ ಆಯ್ತು ಎಂಬುದಾಗಿ? Because of a Matthew. ಮತ್ತಾಯನಿಂದನೇ ಆ ಸಂಗತಿ ಆಯ್ತು ಯೇಸುವಿಗೆ. Who said, I'm not just going to receive from Jesus, I'm also going to give to Jesus. So ಈ ಮತ್ತೆ ಏನು ಹೇಳಿದ ಗೊತ್ತಾ, ಕೇವಲ ದೇವರಿಂದ ಮಾತ್ರ ಪಡೆಯುವುದಿಲ್ಲ, ದೇವರಿಗೆ ನಾನು ಕೊಡುತ್ತೇನೆ, ಯೇಸುವಿಗೆ ಕೊಡುತ್ತೇನೆ ಕೂಡ ಎಂಬುದಾಗಿ. Amen. ಆಮೆನ್. So if we are like Hophni and Phinehas, we just want to get more and more and more and more. ಸೊ ನಾವು ಹೋಫ್ನಿ ಫಿನಿಯಾಸ್ ಆಗಿ ಇರುವುದಾದ್ರೆ, ಬರೀ ನನಗೆ ಬೇಕು ಹೆಚ್ಚಾಗಿ ಕದಿತೇನೆ ಎಂಬ ಸ್ವಭಾವ ನಮಗಿರುವುದಾದ್ರೆ, but if we are like Samuel, ಒಂದ್ ವೇಳೆ ನಾವು ಸಮಯಲ್ ಆಗಿರುವುದಾದ್ರೆ, we will be like, how can I assist you, man of God? ಸೊ ನಾವು ಹೇಗಿರ್ತೀವಿ ಅಂತಂದ್ರೆ, ದೇವ ಸೇವಕನೇ ನಾನು ಹೇಗೆ ನಿಮ್ಗೆ ಸಹಾಯ ಮಾಡಬಹುದು ಎಂಬುದು. How can I give more to this church? ನಾನು ಈ ಸಭೆಗೆ ಇನ್ನೂ ಹೆಚ್ಚಾಗಿ ಕೊಡಬಹುದು ಎಂಬ ಆಲೋಚನೆ, ಒಂದು ಸ್ವಭಾವ ನಿಮ್ಗೆ ಇರ್ತದೆ. What else can we do to bless our city? I would like to be part of it. ನಮ್ಮ ಪಟ್ಟಣಕ್ಕಾಗಿ ಯಾವ ವಿಷಯಗಳನ್ನೆಲ್ಲ ಮಾಡಬಹುದು ನಮಗೆ ತಿಳಿಸಿಕೊಡ್ರಿ, ಯಾಕಂದ್ರೆ ನಾನು ಅದರಲ್ಲಿ ಭಾಗವಾಗುವುದಕ್ಕೆ ಇಷ್ಟಪಡ್ತೇನೆ ಎಂಬುದಾಗಿ ಹೇಳ್ತೀರಾ. If the Lord can find serving Samuels in this church, ಒಂದು ವೇಳೆ ಸೇವೆ ಮಾಡುವ ಸಮಯಗಳನ್ನು ದೇವರು ಇಲ್ಲಿ ಕಂಡುಕೊಳ್ಳುವುದಾದರೆ, and the Lord is about to give you an encounter that you will never forget. ದೇವರು ಒಂದು ಅತ್ಯದ್ಭುತವಾಗಿರೋ ಸಂದರ್ಶನವನ್ನು ನಿಮಗೆ ನೀಡ್ತಾನೆ. ಆ ಸಂದರ್ಶನ ನೀವು ಎಂದಿಗೂ ಕೂಡ ಮರೆಯೋದಿಲ್ಲ ನಿಮ್ಮ ಜೀವನದಾಗ. The Lord is about to visit you and it is going to change your life upside down. ದೇವರು ನಿಮ್ಮ ಜೀವಿತಗಳನ್ನು ಸಂದರ್ಶಿಸಿ ನಿಮ್ಮ ಜೀವಿತಗಳನ್ನು ಮೇಲೆ ಕೆಳಗೆ ಮಾಡುವುದಕ್ಕೆ ಸಿದ್ಧನಾಗಿರ್ತಾನೆ. The Bible says, ದೇವರ ವಾಕ್ಯ ಹೇಳ್ತದೆ, that Eli, he was
fast asleep in his usual place. ಬೈಬಲ್ ಹೇಳುತ್ತದೆ ಈಲಾಯನು ಆತನು ಗೊರಕೆಯನ್ನು ಹೊಡಿತಾ ನಿದ್ದೆ ಮಾಡ್ತಾ ಇದ್ದನೆಂಬುದಾಗಿ. But Samuel, ಆದರೆ ಸಮುವೇಲನು, he was sleeping close to the ark of God. ಈ ಹುಡುಗನು ದೇವರ ಮಂಜೂಷದ ಪೆಟ್ಟಿಗೆಯ ಸಮೀಪದಲ್ಲಿ ಮಲಗ್ತಾ ಇದ್ದನೆಂಬುದಾಗಿ ನಾವು ನೋಡ್ಕೊಳ್ತೇವೆ. It gives us a detail there. ಅಲ್ಲಿ ಒಂದು ಡೀಟೇಲ್ಸ್ ಅಂತಂದ್ರೆ, it says the lamp of God had not yet gone out yet. ಅಲ್ಲಿ ನಾವು ನೋಡ್ತೇವೆ 3ನೇ ವಚನದಲ್ಲಿ ದೇವರ ಬೆಳಕು, ಆ ದೀಪವು ಅಲ್ಲಿಂದ ತೊಲಗಿಸಲ್ಪಡದೆ ಹೋಗಿತ್ತು. And Samuel, he was sleeping there in the tabernacle. ಅಲ್ಲಿ ಸಮುವೇಲನು ಆ ಗುಡಾರದಲ್ಲಿ ಮಲಗಿರುವ ವಿಷಯವನ್ನು ನಾವು ಗಮನಿಸ್ತೇವೆ. He was sleeping near the ark of God. ಅಲ್ಲಿ ನಾವು ನೋಡ್ತೇವೆ ಮಂಜೂಷದ ಪೆಟ್ಟಿಗೆ ಹತ್ತಿರ ಆತನು ಮಲಗಿರುವುದನ್ನು. There were two people here. ಇಲ್ಲಿ ಇಬ್ಬರು ವ್ಯಕ್ತಿಗಳು ಇದ್ದಾರೆ, Samuel and Eli. ಸಮುವೇಲನು ಇದ್ದಾನೆ, ಈಲಾಯನು ಇದ್ದಾನೆ. ಇಲ್ಲಿ ನೋಡಿ. And Eli, he was sleeping in his normal place. ಸೊ ಈಲಾಯನು ಎಲ್ಲಿ ಮಲಗ್ತಾ ಇದ್ನೋ ಸಾಧಾರಣವಾಗಿ ಅಲ್ಲೇ ಮಲಗ್ತಾ ಇದ್ದ. On his comfortable bed. ಆತನ ಆರಾಮಾಗಿ ಇರುವ ಬೆಡ್ಡಿನ ಮೇಲೆ ಮಲಗ್ತಾ ಇದ್ದ. Nice 10-inch foam mattress and all of that. 10 ಇಂಚಿನ ಫೋಮ್ ಸ್ಪಾಂಜ್ ಇರ್ತದಲ್ಲ, ಆ ಸ್ಪಾಂಜಿನ ಬೆಡ್ ಮೇಲೆ ಮಲಗಿದ್ದ. But here is Samuel. ಆದರೆ ಸಮುವೇಲನು ಎಲ್ಲಿ ಮಲಗ್ತಾ ಇದ್ದ ನೋಡಿ. Do you know what he is doing? ನಿಮ್ಗೆ ಏನ್ ಮಾಡ್ತಾನೆ ಗೊತ್ತಾ? He is sleeping close to the ark of God. ಆತನು ದೇವರ ಮಂಜೂಷದ ಪೆಟ್ಟಿಗೆ ಹತ್ತಿರ ಮಲಗಿದ್ದಾನೆ. Because next to the ark of God is the lampstand. ಆ ಮಂಜೂಷದ ಪೆಟ್ಟಿಗೆಯ ಬಗ್ಲಿಯಲ್ಲಿಯೇ ನಾವು ದೀಪಸ್ತಂಭವನ್ನು ನಾವು ನೋಡ್ತೇವೆ. And the order from God is that this lampstand can never be burnt out. ದೇವರ ಆಜ್ಞೆ ಏನಾಗಿತ್ತಂತಂದ್ರೆ, ಈ ದೀಪಸ್ತಂಭದ ಮೇಲಿರುವ ಈ ಬೆಳಕು ಅಂತಂದ್ರೆ ಆ ದೀಪವು ಯಾವತ್ತೂ ಕೂಡ ಆರಿಸಬಾರದು ನಾವು. The order in Exodus, I think, was to the sons of Aaron that Aaron and his sons have to make sure that all through the night this lampstand is kept burning. ವಿಮೋಚನ ಗ್ರಂಥದಲ್ಲಿ ನಾವು ನೋಡ್ಕೊಳ್ತೇವೆ, ಆರೋನಿಗೆ ಈ ಆಜ್ಞೆವು, ಆರೋನಿನ ಮಕ್ಕಳಿಗೆ ಈ ಆಜ್ಞೆವು ಕೊಡಲ್ಪಟ್ಟಿತ್ತು ದೇವರಿಂದ. ರಾತ್ರಿ ಎಲ್ಲ ಕೂಡ ಈ ದೀಪಸ್ತಂಭವು ಆರಬಾರದು ಅಂತಂದ್ರೆ ಆ ದೀಪವು ಬೆಳಗ್ತಾನೆ ಇರಬೇಕೆಂಬುದಾಗಿ. Now this Eli and his sons, they were Aaron's descendants. ಸೊ ಈ ಈಲಾಯನು ಮತ್ತು ಈಲಾಯನ ಮಕ್ಕಳು ಆರೋನಿನ ಪುತ್ರರಾಗಿ ಇದ್ದರು. It was their responsibility to make sure that the lamp will never be burnt out. ಅವರ ಜವಾಬ್ದಾರಿ ಏನಾಗಿತ್ತಂತಂದ್ರೆ ಆ ದೀಪವು ಆರದೆ ನೋಡ್ಕೊಳ್ಬೇಕಾಗಿರುವ ಜವಾಬ್ದಾರಿ ಇವ್ರದಾಗಿತ್ತು, ಯಾಕಂದ್ರೆ ಇವರು ಆರೋನಿನ ವಂಶದವರಾಗಿದ್ರು. This young boy Samuel, being in the temple, he learned that this is the principle. ಸೊ ಈ ಯವನಸ್ಥನಾಗಿರುವ ಈ ಸಮುವೇಲನು ಅಲ್ಲಿ ಇರುವ ಕಾರಣದಿಂದ ಈ ವಿಷಯಗಳನ್ನು ಕಲ್ತಿದ್ದನು, ಈ ನಿಯಮವನ್ನು ಕಲ್ತಿದ್ದ. ಆ ದೀಪವು ಎಂದಿಗೂ ಕೂಡ ಆರಬಾರದೆಂಬುದಾಗಿ. So he told Eli, you sleep, I will take care of the lampstand. ಸೊ ಈ ಸಮುವೇಲನು ಚಿಕ್ಕ ಹುಡುಗ ಏನ್ ಹೇಳ್ತಾನೆ ಅಂದ್ರೆ, ಈಲಾಯನೇ ನೀನು ಮಲಗು, ನಾನು ದೀಪಸ್ತಂಭದ ಕುರಿತಾಗಿ ಆ ಕೆಲಸ ನಾನು ಜವಾಬ್ದಾರವನ್ನು ತೆಗೆದುಕೊಳ್ತೇನೆ. So he will sleep close to the lampstand. ಆತನು ಆ ದೀಪಸ್ತಂಭದ ಹತ್ತಿರ ಮಲಗಿರ್ತಾನೆ. So that as soon as the lamp is about to be burnt out, he will pour more oil. ಸೊ ಎಷ್ಟು ಸಮೀಪ ಮಲಗಿರ್ತಾನಂತಂದ್ರೆ ಆ ಎಣ್ಣೆ ಆಗೋ ಆ ಕ್ಷಣದವರೆಗೂ ಕಾಯ್ತಾ ಆ ಕ್ಷಣ ಆಗಿರೋದು ಕೂಡಲೇ ಎಣ್ಣೆಯನ್ನು ಹಾಕ್ತಾ ಇದ್ದ. So when Eli is sleeping comfortably through the night, ಏಲೈ ಎಂಬುವ ಈ ಪಾಸ್ಟರ್ ನಲ್ಲಿ ಆರಾಮಾಗಿ ಮಲಗಿರುವ ಆ ಕ್ಷಣದಲ್ಲಿ, here is a young man who is waking up through the night to make sure that the lamp is burning. ಈ ಯಮನಸ್ಥನಾಗಿರುವ ಈ ಸಮುವೇಲನು ಅಲ್ಲಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾನೆ. I don't know how many of you have been parents here. ಎಷ್ಟು ಮಂದಿ ನೀವು ಪೋಷಕರಾಗಿದ್ದೀರೋ ಗೊತ್ತಿಲ್ಲ. ಇಲ್ಲಿ Pastor just had a baby. ಪಾಸ್ಟರ್ ಈಗ ತಾನೇ ಅವ್ರಿಗೆ ಮಗು ಆಗಿದ್ರು. In the first few months of having the baby, you have to wake up through the night. Am I right? ಪ್ರಾರಂಭದ ದಿನಗಳಲ್ಲಿ ಚಿಕ್ಕ ಮಗು ಇದ್ದಾಗ ನೀವು ಪೋಷಕರು ರಾತ್ರಿ ಎಲ್ಲ ಎದ್ದಿರಬೇಕಾಗಿರ್ತದೆ, ಹೌದಾ? You know, in the morning, if they ask you to come and do something, you are like, please, can you please skip me? ಸೊ ಬೆಳಿಗ್ಗೆ ಆ ಮಕ್ಕಳು ಬಂದು ನನಗೆ ಸ್ವಲ್ಪ ಏನಾರ ಮಾಡಕ್ ಆಗ್ತದ ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ, ನನಗೆ ಸ್ವಲ್ಪ ಸಮಯ ಕೊಟ್ಬಿಟ್ಟು ನನ್ ಬಿಡು. You're like, just don't even talk to me. We don't even receive calls. We are so irritated after that. ಸೊ ನಾವು ಎಷ್ಟು ಮಟ್ಟಿಗೆ ನಾವು ನಮ್ಮ ಸಾನೆಯನ್ನು ನಾವು ಕಳ್ಕೊಂಡಿರ್ತೀವಿ ಅಂತಂದ್ರೆ ಭಯಂಕರವಾಗಿ ಸಿಟ್ಟು ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೇವೆ. And that's what young boy Samuel is doing. ಅದೇ ಇಲ್ಲಿ ಸಮುವೇಲನು ಮಾಡ್ತಾ ಇದ್ದಾನೆ. Please understand, he is not even 21-year-old yet. ಇಲ್ಲಿ 21 ವರ್ಷ ಕೂಡ ಆಗ್ಲಿಲ್ಲ ಆತನಿಗೆ.
In the Old Testament it was 30. Until the time of 30, he is not supposed to serve in the temple. ಹಳೆ ಒಡಂಬಡಿಕೆಯ ನಿಯಮದ ಪ್ರಕಾರ 30 ವರ್ಷದ ವಯಸ್ಸಿನವರೆಗೂ ಆತನು ಆಲಯದಲ್ಲಿ ಸೇವೆ ಮಾಡುವ ಅರ್ಹತೆ ಯಾರಿಗೂ ಇರಲಿಲ್ಲ ಎಂಬುದಾಗಿ. He is a small boy. ಆದರೆ ಈ ಹುಡುಗ ಚಿಕ್ಕ ಹುಡುಗ ಆಗಿದ್ದ. This is not his responsibility. ಈತನ ಜವಾಬ್ದಾರಿ ಅದು ಹಾಗೇ ಇರಲಿಲ್ಲ, ಅದಾಗಿರಲಿಲ್ಲ. Do you know why he is doing this? ನಿಮ್ಗೆ ಗೊತ್ತಾ ಏಕೆ ಆತನು ಮಾಡ್ತಾ ಇದ್ದಾನೆ ಈ ವಿಷಯವನ್ನು ಎಂಬುದಾಗಿ? To assist Eli. ಇಲಾಯನ್ಗಾಗಿ ಆತನು ಮಾಡ್ತಾ ಇದ್ದಾನೆ. He's saying, Eli, you sleep, I will do whatever it needs to help you. ಆತನು ಹೇಳ್ತಾ ಇದ್ದಾನೆ ಇಲಾಯನಿಗೆ, ನೀವು ಮಲಗಿರಿ, ನಾನು ನಿಮ್ಮ ಪರವಾಗಿ ಆ ಸೇವೆಯನ್ನು ಮಾಡ್ತೇನೆ ಎಂಬುದಾಗಿ. And the Bible says, ಬೈಬಲ್ ಹೇಳ್ತದೆ, when he was sleeping there next to the tabernacle, ಅಲ್ಲಿ ಮಂಜೂಷದ ಪೆಟ್ಟಿಗೆ ಹತ್ತಿರ ಮಲಗಿರುವ ಆ ಸಮಯದಲ್ಲಿ the Lord's voice came. ದೇವರ ಸ್ವರವು ಸಮ್ಮೇಳನ Samuel ದೇವರ ಸ್ವರವು ಸಮ್ಮೇಳನ ಬಳಿ ಬರ್ತದೆ. ಸಮುಯೇಲನೇ began to call out his name, Samuel. ದೇವರ ಸ್ವರವು ಸಮುಯೇಲ್ ಎಂಬುದಾಗಿ ಕರೀತಾ ಇದೆ. Samuel. ಸಮುಯೇಲ್ ಎಂಬುದಾಗಿ ಕರೀತಾ ಇದೆ. Samuel. ಸಮುಯೇಲ್ ಎಂಬುದಾಗಿ ಕರೀತಾ ಇದೆ. Multiple times the encounter kept happening. ಪದೇ ಪದೇ ಈ ಸಂದರ್ಶನವಾಗ್ತಾ ಇದೆ. And you know, we are thinking, why is it that I don't get the encounters that somebody else is having? Sorry. Why is it that I'm not getting the experience somebody else is having? We may ask that question. We may ask that question. So ನಾವು ಅನ್ಕೊಳ್ತಾ ಇರಬಹುದು, ಇಂಥ ಸಂದರ್ಶನಗಳು ನಮಗೆ ಎದಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ. It's because we are sleeping in our own usual place. ಯಾಕಂದ್ರೆ ನಾವು ಎಲ್ಲಿ ಮಲಗ್ತಾ ಇದೀವಿ ಅಲ್ಲೇ ಮಲಗ್ತಾ ಇದ್ದೇವೆ. Every day sharp 10 o'clock you will go to bed. ಪ್ರತಿದಿನ 10 ಗಂಟೆ ಕರೆಕ್ಟ್ ಆಗಿ ನೀನು ಹೋಗಿ ಮಂಚದ ಮೇಲೆ ಬೀಳ್ತಿ. Every day sharp 1 o'clock you have to eat the lunch. ಪ್ರತಿದಿನ 1 ಗಂಟೆ ಮಧ್ಯಾಹ್ನ ಕರೆಕ್ಟ್ ಊಟ ಮಾಡಬೇಕು. If you don't need one meal, ಒಂದು ಉಪತ್ತು ಊಟ ಸಿಕ್ಕಿಲ್ಲ ಅಂದ್ರೆ, oh my God, nobody can talk to you after that. ಯಾರು ಕೂಡ ನಿಮ್ಮ ಹತ್ರ ಮಾತಾಡೋಷ್ಟು ಧೈರ್ಯ ಯಾರಿಗಿರೋದಿಲ್ಲ. Fasting is not in your handbook yet. ಉಪವಾಸ ಮಾಡೋದಂತಂದ್ರೆ ನಿಮ್ಮ ಜೀವನದಾಗ ಒಂದು ಅದು ನಿಮ್ಮ ಶಿಸ್ತಲ್ಲೇ ಇಲ್ಲ. There are certain things which we just do. Oh, this is my usual way, please don't mess my way of doing things. So ನಾವು ಅಭ್ಯಾಸವನ್ನು ಬೆಳೆಸ್ಕೊಂಡಿದೀವಿ ಅಂತಂದ್ರೆ, ಇದೇ ಹಿಂಗ್ ಮಾಡ್ತೇನೆ, ಇಂಥ ವಿಷಯಗಳ ಮಧ್ಯದಲ್ಲಿ ನೀವು ಬಂದು ನೀವು ಒಂದು ಫುಲ್ ಸ್ಟಾಪ್ ಹಾಕೋಗ್ಬೇಡ್ರಿ, ನಾನು ಕೆಡ್ಸೋಕೆ ಹೋಗ್ಬೇಡ್ರಿ ಎಂಬುದಾಗಿ ಹೇಳ್ತೇವೆ. We don't want to become uncomfortable. ನಾವು ಆರಾಮಾಗಿರೋದು ಎಷ್ಟು ಕಲ್ತಿದೀವಿ ಅಂತಂದ್ರೆ, ಆರಾಮಾಗಿ ಇಲ್ಲದೆ ಇರುವುದನ್ನು ನಾವು ಅಂತ ಜೀವನನೇ ಬೇಡ ಅನ್ನೋ ಅಷ್ಟು ಮಟ್ಟಿಗೆ ನಾವು ಆರಾಮಾಗಿ ಬಿಟ್ಟಿದ್ದೇವೆ. And that is why we don't experience revival. ಅದಕ್ಕೋಸ್ಕರ ನಾವು ಜೀವನ ನೋಡುವುದಿಲ್ಲ. But God is looking at us and God is saying, are you willing to do this? Are you willing to go a little extra out of the order and just sleep a little closer to the tabernacle? ಅದೇ ಇವತ್ತು ದೇವರು, ಅದಕ್ಕೆ ನಾವು ಜೀವನವನ್ನು ನೋಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ದೇವರು ಹೇಳ್ತಾ, ನೀನು ಆ ಆರಾಮಾಗಿರುವ ಜೀವನವನ್ನು ಸ್ವಲ್ಪ ಮುರಿದಾಕಿ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಆರಾಮಾಗದೆ ಇದ್ದು ದೇವರ ಪ್ರಸನ್ನತೆಯನ್ನು ಹಿಡಿದುಕೊಳ್ಳುವುದಾದ್ರೆ ಜೀವನ ಬರಲಿಕ್ಕೆ ಸಾಧ್ಯ ಎಂಬುದಾಗಿ. Bare minimum is not enough anymore. ಸ್ವಲ್ಪೇ ಮಾಡ್ತೀನಿ ಪ್ರಾರ್ಥನೆ ಅಂತಂದ್ರೆ ಆಗಂಗಿಲ್ಲ. It's not enough anymore. ಅದು ಸಾಕಾಗುವುದಿಲ್ಲ. We want more. ಜಾಸ್ತಿ ಬೇಕು. We want an overflow. ನಮಗೆ ತುಂಬಿ ತುಳುಕುವಷ್ಟು ಒಂದು ಜೀವನ ಬೇಕು. We want to sacrificially pray. ನಾವು ತ್ಯಾಗವನ್ನು ಮಾಡಿ ಪ್ರಾರ್ಥನೆ ಮಾಡಬೇಕಾಗಿರ್ತದೆ. You know, we want to sacrificially give to the church. ನಾವು ತ್ಯಾಗವಾಗಿ ದೇವರಿಗಾಗಿ ಕೊಡಬೇಕಾಗಿರ್ತದೆ. We want to sacrificially serve the Lord. ನಾವು ತ್ಯಾಗದಿಂದ ದೇವರಿಗೆ ಸೇವೆಯನ್ನು ಸಲ್ಲಿಸಬೇಕಾಗಿರ್ತದೆ. We want to go out of our way to be able to serve God. ನಮ್ಮ ಆರಾಮಾಗಿರುವ ಆ ವಿಷಯಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ಹೋಗಿ ನಾವು ದೇವರಿಗೆ ಸೇವೆಯನ್ನು ಮಾಡಬೇಕಾಗಿರ್ತದೆ. And God is calling out those people in this church today. ಅಂತವರಿಗಾಗಿ ದೇವರು ಈ ಸಭೆಯಲ್ಲಿ ಕರೀತಾ ಇದ್ದಾನೆ. And saying, can you draw close? ಇವತ್ತು ನೀನು ಹತ್ತಿರ ಬರ್ತೀಯಾ, ಸಮೀಪಕ್ಕೆ ಬರ್ತೀಯಾ ಎಂಬುದಾಗಿ. Can you come a little nearer? ಇನ್ನ ಸಮೀಪವಾಗಿ ಬರ್ತೀಯಾ? I can come to you, but will you come closer? ನಾನು ನಿನ್ನ ಸಮೀಪ ಬರ್ಬೋದು, ಆದ್ರೆ ದೇವರು ಪ್ರಶ್ನಿಸ್ತಾ ಇರೋ ಪ್ರಶ್ನೆ ಏನಂತಂದ್ರೆ, ನೀನು ನನ್ನ ಸಮೀಪ ಬರ್ತೀಯಾ ಎಂಬುದಾಗಿ. You know, when the burning bush was there and Moses saw the burning bush, his first thing was to draw closer. ಅಲ್ಲಿ ನಾವು ನೋಡ್ತೇವೆ ಮೋಶೆ ಜೀವಿತದಲ್ಲಿ on the mountain he saw the burning bush. ಪೊದೆ, I don't know ಕನ್ನಡ. ಉರಿಯುವ ಪೊದೆ ನೋಡುವಾಗ ದೇವರು ಹೇಳ್ತಾನೆ, ನೀನು ನನ್ನ ಸಮೀಪ ಬರ್ತೀಯ ಎಂಬುದಾಗಿ ಕೇಳ್ತಾನೆ.
And the Bible says, God told him, remove your sandals. ಅಲ್ಲಿ ಬೈಬಲ್ ಹೇಳುತ್ತೆ ನಿನ್ನ ಚಪ್ಪಲಿಯನ್ನು ನೀನು ಅಲ್ಲಿ ಇಡು ಎಂಬುದಾಗಿ. Because if you are coming close, you cannot come close as you are. You have to become a little uncomfortable. ನೀನು ಒಂದು ವೇಳೆ ನನ್ನ ಸಮೀಪ ಬರುವುದಾದ್ರೆ ನೀನು ಆರಾಮಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ನೀನು ಆರಾಮಾಗಿರುವ ವಿಷಯವನ್ನು ಬಿಟ್ಟುಕೊಂಡು ಚಪ್ಪಲಿಯನ್ನು ಬಿಟ್ಟುಕೊಂಡು ನೀನು ಬರಬೇಕು. Have you tried walking without sandals on a mountain? ನೀವು ಒಂದು ವೇಳೆ ಯಾವತ್ತನ್ನು ಪ್ರಯತ್ನಿಸಿದಿರಾ ಗುಡ್ಡದ ಮೇಲೆ ಚಪ್ಪಲಿ ಇಲ್ಲದೆ ನೀವು? We have special trekking shoes today. ಈಗಿನ ಸಮಯದಲ್ಲಿ ಟ್ರೆಕ್ಕಿಂಗ್ ಶೂ ಅದಕ್ಕೆ ಆಗಿರೋ ಒಂದು ಶೂಸ್ಗಳು ಕಂಡಿಡಿದ್ದಾರೆ. Our normal sandals also we don't wear to a mountain. ಮಾಮೂಲಾಗಿರೋ ಚಪ್ಪಲಿಗಳನ್ನು ಕೂಡ ನಾವು ಹಾಕೊಂಡು ಹೋಗೋದಕ್ಕೆ ಆಗೋದಿಲ್ಲ. God says remove that sandals. ದೇವರು ಅದೇ ಚಪ್ಪಲಿಗಳನ್ನು ತೆಗಿ ಅಂತ ಹೇಳ್ತಾನೆ. Come close. ದೇವರು ಹೇಳ್ತಾನೆ ಸಮೀಪ ಬಾ. It is going to be a little uncomfortable. ಅದು ಸ್ವಲ್ಪ ಆರಾಮಾಗಿ ಇರದೇ ಇರ್ತದೆ ನಿಮಗೆ. You will not get the same 8 hours sleep every day. ಬರೀ 8 ತಾಸಿನ ನಿದ್ದೆ ಮಾತ್ರ ಇರೋದಿಲ್ಲ ನಿಮಗೆ. You may not enjoy your meals like before anymore. ಹೆಂಗೆ ಊಟ ಮಾಡಿ ಸಂತೋಷಿಸ್ತಾರೆ ಊಟ ಮಾಡಿ ಸಂತೋಷಿಸೋದಕ್ಕೆ ಆಗೋದಿಲ್ಲ. You may not be able to hang out with the same people anymore. ಅದೇ ವ್ಯಕ್ತಿಗಳ ಜೊತೆ ಇದ್ದು ನೀನು ಸಹವಾಸ ಮಾಡೋದಕ್ಕೆ ಆಗೋದಿಲ್ಲ. But the Lord is saying, will you draw closer today? ದೇವರು ಹೇಳ್ತಾನೆ ನೀನು ನನ್ನ ಸಮೀಪಕ್ಕೆ ಬರ್ತೀಯಾ ಎಂಬುದಾಗಿ. Even if it is a little uncomfortable, will you just come closer? ಒಂದು ವೇಳೆ ನಿನಗೆ ಆರಾಮಾಗಿ ಅನಿಸದೇ ಇದ್ರೂ ಕೂಡ ನೀನು ಮತ್ತೆ ಬರ್ತೀಯಾ ದೇವರ ಸಂಗಡ? Because I want to visit you. ಯಾಕಂದ್ರೆ ದೇವರು ಹೇಳ್ತಾನೆ ನಾನು ನಿನ್ನನ್ನು ಭೇಟಿ ಆಗೋದಕ್ಕೆ ಇಷ್ಟಪಡ್ತಾ I want to reveal myself to you. ನನ್ನನ್ನು ನಿನಗೆ ನಿರೂಪಿಸಿಕೊಳ್ಳುವುದಕ್ಕೆ ತೋರಿಸಿಕೊಳ್ಳುವುದಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಎಂಬುದಾಗಿ. I want our relationship to become a little better. ದೇವರು ಏನು ಹೇಳ್ತಾನೆ ಅಂತಂದ್ರೆ ನನ್ನ ಸಂಬಂಧ ಇನ್ನೂ ಸ್ವಲ್ಪ ಚೆನ್ನಾಗಾಗಬೇಕೆಂಬುದಾಗಿ ನಾನು ಬಯಸ್ತಾ ಇದ್ದೇನೆ. Before I can use you to change this nation, I want to first change you. ಸೊ ನಿನ್ನನ್ನು ಈ ದೇಶವನ್ನು ಬದಲಾಯಿಸುವುದಕ್ಕೆ ಉಪಯೋಗಿಸುವುದಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಬದಲಾಯಿಸುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. Yeah. I was up there preparing to come and minister to you, and I asked the Lord about his heart for this place. And God said, before you begin to minister to them, can I minister to you first? To change your heart first. ನಾನು ಅಲ್ಲಿ ಕುಳಿತುಕೊಂಡು ನಾನು ಪ್ರಾರ್ಥಿಸ್ತಾ ಇದ್ದೆ. ದೇವರು ಕೇಳ್ತಾ ಇದೆ, ದೇವರೇ ನಾನು ಯಾವ ವಿಷಯವನ್ನು ಬೋಧಿಸಬೇಕೆಂಬುದಾಗಿ ನಾ ಪ್ರಾರ್ಥನೆ ಮಾಡ್ತಾ ಇರುವ ಸಮಯದಲ್ಲಿ ದೇವರು ಇವ್ರ ಹತ್ರ ಮಾತಾಡಿದನು. ನೀನು ಇವ್ರ ಹತ್ರ ಮಾತಾಡೋದಕ್ಕಿಂತ ಮುಂಚೆ ನಾನು ಮಾತಾಡೋದನ್ನು ನೀನು ಕೇಳು, ನಾನು ನಿನ್ನ ಹೃದಯದಲ್ಲಿ ಕಾರ್ಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಂಬುದಾಗಿ ದೇವರು ಹೇಳಿದಂತೆ. Because sometimes as pastors we are like, okay God, what should I preach? ಸೊ ಸಭಾಪಾಲಕರಾಗಿ ನಾವು ಈ ಸ್ವಭಾವ ನಾವು ಬೆಳೆಸ್ಕೊಂಡ್ಬಿಡ್ತೇವೆ, ದೇವರೇ ಏನು ನಾನು ಮಾತಾಡಬೇಕು ಎಂಬುದಾಗಿ. And here is God saying, more than what you preach, can I talk to your heart first? ಸೊ ದೇವರು ಹೇಳ್ತಾನೆ, ನೀನು ಏನು ಪ್ರಸಂಗಿಸ್ತೀಯ ಅದಕ್ಕಿಂತ ಪ್ರಾಮುಖ್ಯವಾಗಿ ನಾನು ನಿನಗೆ ಪ್ರಸಂಗಿಸಿರ್ಬೋದಾ, ನಿನ್ನ ಹೃದಯವನ್ನು ಬದಲಾಯಿಸಬಹುದಾ ಎಂಬುದಾಗಿ ಹೇಳ್ತಾನೆ ದೇವರು. Can I touch your heart first? ದೇವರು ಕೇಳ್ತೇನೆ, ಫಸ್ಟ್ ನಿನ್ನ ಹೃದಯವನ್ನು ನಾನು ಮುಟ್ಟಬಹುದಾ? Because if I can touch your heart, ನಾನು ನಿನ್ನ ಹೃದಯವನ್ನು ಮುಟ್ಟುವುದಾದರೆ then I can use your heart to touch other people. ಆಗ ನಿನ್ನ ಹೃದಯವನ್ನು ಉಪಯೋಗಿಸಿಕೊಂಡು ಇತರರ ಹೃದಯವನ್ನು ಮುಟ್ಟುವುದಕ್ಕೆ ನಾನು ಸಿದ್ಧನಾಗ್ತೇನೆ, ನಾನು ಮುಂದಕ್ಕೆ ಹೋಗ್ಬೋದು. So this morning I'm not here coming as like somebody who is perfect and saying I pray more than you do. ನಾನು ಇವತ್ತು ಬಂದು ಹೇಳ್ತಾ ಇಲ್ಲ ನಾನು ನಿನ್ನಕ್ಕಿಂತ ಜಾಸ್ತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. I'm here as broken and as dependent on God as you all are. ನೀವು ಎಷ್ಟು ದೇವರ ಮೇಲೆ ಆಧಾರ ಪಡ್ತೀರೋ ನಾನು ಅಷ್ಟೇ ದೇವರ ಮೇಲೆ ಆಧಾರ ಪಡ್ತೇನೆ, ಅಷ್ಟೇ ಮುರಿದಂತವನಾಗಿದ್ದೇನೆ. If we don't have Jesus even for a single day, our life is useless. ಒಂದು ದಿನದಲ್ಲಿಯೂ ಕೂಡ ಯೇಸು ನಮ್ಮ ಜೊತೆ ಇಲ್ಲ ಅಂತಂದ್ರೆ ನಮ್ಮ ಜೀವಿತ ಕೆಲಸಕ್ಕೆ ಬಾರದೇ ಇರ್ತದೆ. There's no point if God's presence is not there with us. ಯೇಸುವಿನ ಪ್ರಸನ್ನತೆ ನಮ್ಮ ಸಂಗಡ ಇಲ್ಲ ಅಂತಂದ್ರೆ ನಮ್ಮ ಜೀವನ ಮಾಡೋದೇ ವ್ಯರ್ಥ. Because Pastor, it is possible for me to be blessed without God's presence. ಪಾಸ್ಟರ್, ನಾವು ದೇವರ ಪ್ರಸನ್ನತೆ ಇಲ್ಲದೆ ನಾವು ಆಶೀರ್ವಾದಗಳನ್ನು ಪಡೆಯುವುದಕ್ಕೆ ಸಾಧ್ಯ. It is possible for me to have all the riches in the world and yet God's presence is not there with me. ಇದು ಕೂಡ ಸಾಧ್ಯ. ದೇವರ ಪ್ರಸನ್ನತೆ ಇಲ್ಲದೆ ಲೋಕದಲ್ಲಿರುವ ಐಶ್ವರ್ಯಗಳನ್ನೆಲ್ಲವನ್ನೂ ಕೂಡ ಸಂಪಾದಿಸುವುದಕ್ಕೆ ಅದು ಕೂಡ ಸಾಧ್ಯವಾಗ್ತದೆ. We were reading the book of Judges this morning, and that part where we were talking about Samson. And it says Samson did not know that the Lord had left him. ಸೊ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಇವತ್ತು ಬೆಳಿಗ್ಗೆ ನಾವೆಲ್ಲರೂ ಕೂಡ ತಂಡವಾಗಿ ಧ್ಯಾನಿಸ್ತಾ ಇರುವ ಸಮಯದಲ್ಲಿ ನಾವು ನೋಡಿಕೊಂಡಿದ್ವಿ ಈ ವಚನವನ್ನು ನಾವು ನೋಡ್ಕೊಂಡಿದ್ವಿ. ಸೊ ಅಲ್ಲಿ ಬೈಬಲ್ ಹೇಳ್ತದೆ,
ಸೊ ಸಂಸೋನನಿಗೆ ಗೊತ್ತಾಗ್ಲಿಲ್ಲ ದೇವರು ಆತನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಎಂಬುದಾಗಿ. Ouch. ಔಚ್. Samson, the anointed of the Lord, filled with the presence of God, he did not even know that God had left him. ಸಂಸೋನನು ಅಭಿಷೇಕಿಸಲ್ಪಟ್ಟಿರುವ ವ್ಯಕ್ತಿಯಾಗಿದ್ದ, ದೇವರ ಪ್ರಸನ್ನತೆಯಿಂದ ತುಂಬಿಸಲ್ಪಟ್ಟಿರುವ ವ್ಯಕ್ತಿಯಾಗಿದ್ದ, ದೇವರಿಂದ ಉಪಯೋಗಿಸಲ್ಪಟ್ಟಿರುವ ವ್ಯಕ್ತಿಯಾಗಿದ್ದ. ಆದರೆ ಆತನಿಗೆ ಗೊತ್ತಾಗ್ಲಿಲ್ಲ ದೇವರು ಆತನನ್ನು ಬಿಟ್ಟು ಹೋಗಿದ್ದಾನೆ ಎಂಬುದಾಗಿ. He woke up saying, oh, I know how to do this. ಸೊ ಆತನು ಎದ್ದು ಹೇಳಲಿಕ್ಕೆ ಪ್ರಾರಂಭಿಸಿದ, ನನಗೆ ಗೊತ್ತು ಏನ್ ಮಾಡ್ಬೇಕೆಂಬುದಾಗಿ. What, you want me to heal the sick? I know how to heal the ನನಗೆ sick. ಗೊತ್ತು ಇದನ್ನ ಸ್ವಸ್ಥತೆ ಪಡಿಸಬೇಕಾ, ನನಗೆ ಗೊತ್ತು ಹೇಗೆ ಸ್ವಸ್ಥತೆ ಪಡಿಸಬೇಕೆಂಬುದಾಗಿ. You want me to start a new business? I know, I've done this lot of times. ಸೊ ನಾನು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕಾ, ನನಗೆ ಗೊತ್ತು ಎಷ್ಟೋ ವ್ಯಾಪಾರಗಳನ್ನೇ ಸ್ಟಾರ್ಟ್ ಮಾಡಿ ಇದೇನು ದೊಡ್ಡದಂತ. Because he had gotten into a habit of serving God without dependence on God. ಸೊ ಆತನು ಎಂತ ಸ್ವಭಾವವನ್ನು ಬೆಳೆಸ್ಕೊಂಡಿದ್ದ ಅಂತಂದ್ರೆ, ದೇವರಿಗೆ ದೇವರ ಮೇಲೆ ಆಧಾರ ಪಡದೆ ಸೇವೆ ಮಾಡುವಷ್ಟು ಮಟ್ಟಿಗೆ ಸ್ವಭಾವವನ್ನು ಬೆಳೆಸ್ಕೊಂಡಿದ್ದ. Do you understand what that is? ನಿಮ್ಗೆ ಅರ್ಥ ಆಗ್ತದೆ ನಾನು ಏನ್ ಹೇಳ್ತಾ ಇದ್ದೀನಿ ಎಂಬುದಾಗಿ. You know, we think that everything that we are doing is for God. ನಾವು ಅನ್ಕೊಳ್ತೇವೆ ನಾವೆಲ್ಲ ಮಾಡೋದೆಲ್ಲ ದೇವರಿಗೆ ಅಂತ. But let me ask you this. ನಾವು ಒಂದು ಪ್ರಶ್ನೆ ಕೇಳಬಹುದಾ? How many of you prayed this morning before coming here? ಎಷ್ಟು ಮಂದಿ And you asked God, how should I be ready to receive from you? ಎಷ್ಟು ಮಂದಿ ನಿಜವಾಗ್ಲೂ ಪ್ರಾರ್ಥನೆ ಪೂರ್ವಕವಾಗಿ ಸಿದ್ಧಪಟ್ಟು ಬಂದಿರಿ ಇವತ್ತು ಮುಂಜಾನೆ ವೇಳೆ, ದೇವರೇ ನಾನು ಸಿದ್ಧವಾಗಿದ್ದೇನೆ ನಿನ್ನಿಂದ ಪಡೆಯುವುದಕ್ಕೆ ಎಂಬುದಾಗಿ. And here we are thinking, okay, I'm living my life for God. ಇಲ್ಲಿ ನಾವು ಅನ್ಕೊಳ್ತೇವೆ ನಾವು ದೇವರಿಗಾಗಿ ಜೀವನ ಮಾಡ್ತೀವಿ ಎಂಬುದಾಗಿ. Because sometimes as Christians we get into this routine of, okay, I have to go to church on time. ನಾವು ಎಂತ ಸ್ವಭಾವವನ್ನು ಬೆಳೆಸ್ಕೊಳ್ತೀವಿ ಅಂತಂದ್ರೆ ಕ್ರೈಸ್ತವರಾಗಿ ಸಭೆಗೆ ಹೋಗ್ಬೇಕು, ಪ್ರತಿ ವಾರ ಹೋಗ್ಬೇಕು, ಪ್ರತಿ ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಎಂಬುದಾಗಿ. And I have to sing songs like when pastor says. ಅಲ್ಲಿ ಪಾಸ್ಟರ್ ಯಾವಾಗ ಹೇಳ್ತಾನೆ ಹಾಡಾಡಂತಂದ್ರೆ ಅವಾಗ ಹಾಡಾಡಬೇಕು. And when pastor finishes preaching, I have to lift my hands. ಸೊ ಪಾಸ್ಟರ್ ಪ್ರಸಂಗ ಮುಗಿಸಾಗಿದ್ಮೇಲೆ ನನ್ನ ಕೈಯನ್ನು ಎತ್ತಬೇಕು. And then I have to come back home, read one chapter of the Bible, pray for 10 minutes. ನಾನು ಅದಾದ್ಮೇಲೆ ಮನೆಗೆ ಬಂದು ಒಂದು ಅಧ್ಯಾಯನ ಓದಿ 10 ನಿಮಿಷ ಪ್ರಾರ್ಥನೆ ಮಾಡಬೇಕು. And then go to bed thinking I'm such a good Christian. ಮತ್ತೆ ಹೋಗಿ ಮಲಗದಕ್ಕೆ ಹೋಗ್ಬೇಕು. ಆ ಮಲಗದಕ್ಕೆ ಹೋಗೋ ಸಮಯದಲ್ಲಿ ನಾವು ಈಗ ಅನ್ಕೊಳ್ಬೇಕು ಈ ಆಲೋಚನೆ, ನಾನು ಎಂತ ಒಳ್ಳೆ ಕ್ರೈಸ್ತವನೆಂಬುದಾಗಿ. And some of us don't even know that God's presence is not there anymore. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಮರ್ತೋಗ್ಬಿಟ್ಟಿರ್ತೇವೆ ದೇವರ ಪ್ರಸನ್ನತೆ ನಮ್ಮ ಜೊತೆ ಇಲ್ಲದೆ ಇರುವ ವಿಷಯವನ್ನು. But God is calling you, Samuel. ದೇವರು ಇವತ್ತು ಕರೀತಾರೆ ನಿಮ್ಮನ್ನೆಲ್ಲರನ್ನು ಕೂಡ ಸಮುಯೇಲ್ ಎಂಬುದಾಗಿ. ಸಮುಯೇಲ್. You know, let me read a verse in verse 7. It says, Samuel did not yet know the Lord because he had never had a message from the Lord before. 7ನೇ ವಚನದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಸಮುಯೇಲನು ದೇವರಿಂದ ಯಾವತ್ತೂ ಕೂಡ ಒಂದು ವಾಕ್ಯವನ್ನು ಪಡೆಯದೇ ಇರುವ ಕಾರಣದಿಂದ ಆ ಸ್ವರವನ್ನು ಗುರುತಿಸುವುದಕ್ಕೆ ಆಗಲಿಲ್ಲ. He did not know God. ಆತನ ದೇವರು ಯಾರೆಂಬುದಾಗಿ ಕೂಡ ಗೊತ್ತಿದ್ದಿಲ್ಲ. He was serving God. ಆತನ ದೇವರ ಸೇವೆಯನ್ನು ಸಲ್ಲಿಸ್ತಾ ಇದ್ದ. But he did not yet know God. ಆದ್ರೂ ಕೂಡ ದೇವರು ಯಾರೆಂಬುದಾಗಿ ಗೊತ್ತಿಲ್ಲ. He was worshipping God. ದೇವರನ್ನ ಆರಾಧನೆ ಮಾಡ್ತಾ ಇದ್ದ. But he did not have that kind of a relationship with God. ಆದ್ರೆ ದೇವರ ಜೊತೆ ಅಂತ ಸಂಬಂಧವು ಆತನಿಗೆ ಇರಲಿಲ್ಲ. He was attending church. ಆತನ ಸಭೆಗೆ ಬರ್ತಾ ಇದ್ದ. But he did not have an encounter with God. ಆದ್ರೆ ಸಭೆಯಲ್ಲಿ ಒಂದು ಸಂದರ್ಶನವು ಆತನಿಗೆ ಇರಲಿಲ್ಲ ದೇವರ ಜೊತೆ. But this morning that is going to change. ಈ ಮುಂಜಾನೆ ವೇಳೆ ಆ ವಿಷಯಗಳು ನಮ್ಮ ಜೀವಿತದಲ್ಲಿ ಬದಲಾಗಬೇಕು. This morning the Lord is saying, I love you too much to let you continue like this, Samuel. ನಾನು ಇವತ್ತು ಎಷ್ಟು ಪ್ರೀತಿಸ್ತಾ ಇದ್ದೇನೆ ಅಂತಂದ್ರೆ ನಿಮ್ಮನ್ನು ನೀನು ಇನ್ನೂ ಸೇವೆ ಮಾಡುವಷ್ಟು I love you too much to allow you to continue like this. ಸೊ ನಾನು ಎಷ್ಟು ಪ್ರೀತಿಸ್ತಾ ಇದ್ದೇನೆ ಅಂತಂದ್ರೆ ಇನ್ನೂ ಹೀಗೆ ನೀನು ಮುಂದುವರಿಯಬೇಕೆಂಬಷ್ಟಕ್ಕೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ದೇವರ ಸಮಯದಲ್ಲಿ ಹೇಳ್ತಾ ಇದ್ದಾನೆ. Today I want to touch you. ಇವತ್ತು ನಾನು ನಿನ್ನನ್ನು ಮುಟ್ತೇನೆ. Today now onwards information is not enough, relationship is necessary. ಈ ದಿನದವರೆಗೆ ನೀನು ಮಾಹಿತಿಯ ಮೇಲೆ ಆಧಾರಪಟ್ಟು ಜೀವಿಸಿರಬಹುದು, ಆದರೆ ಇವತ್ತಿನ ದಿನದಿಂದ ಸಂಬಂಧದಿಂದ ನೀನು ಜೀವಿಸಬೇಕು. Just head knowledge is not enough, heart revelation is necessary. ಸೊ ಬರೀ ಮನಸ್ಸಿನಲ್ಲಿರುವ ಮಾಹಿತಿ ಸಾಕಾಗುವುದಿಲ್ಲ, ನಿನ್ನ ಹೃದಯದಲ್ಲಿರುವ ಸಂಬಂಧ ಪ್ರಾಮುಖ್ಯವಾಗಿರ್ತದೆ ಇರಬೇಕು. I'm just going to pray in a few minutes. I couldn't finish everything that I prepared, but I'd like to just pray because I know God's presence is here. ಸೊ ನಾನು ಎಷ್ಟೆಲ್ಲ ಪ್ರಸಂಗಿಸಬೇಕಂತ ಅನ್ಕೊಂಡಿದ್ನೋ ಅದು ಪ್ರಸಂಗಿಸೋದಕ್ಕೆ ಆಗ್ತಾ ಇಲ್ಲ. ಆದರೆ ಈ ಸಮಯದಲ್ಲಿ ದೇವರು ಇಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ, ಅದನ್ನ ನಾನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪ್ರೇರೇಪಿಸಲ್ಪಡ್ತಾ ಇದ್ದೇನೆ. But before we pray, I want you to draw near to him.
ಆದರೆ ನಾನು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ದೇವರ ಸಮೀಪಕ್ಕೆ ತೆಗೆದುಕೊಂಡು ಬರಬೇಕು. The Bible says in James 4, draw near to him and he will draw near to you. ಯಾಕೋಬನ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ, ದೇವರ ವಾಕ್ಯ ಹೇಗೆ ಹೇಳ್ತದೆ, ನೀನು ಆತನ ಸಮೀಪ ಬರುವ ಆ ರೀತಿಯಲ್ಲಿ ಆತನು ಕೂಡ ನಿನ್ನ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ. So whatever it means for you to draw near, why don't you do that? ಸೊ ಯಾವ್ಯಾವ ವಿಷಯಗಳನ್ನ ಬಿಟ್ಕೊಂಡು ನೀನು ದೇವರ ಸಮೀಪಕ್ಕೆ ಬರಬೇಕಾಗಿ ಇರುತ್ತೋ ಅದನ್ನ ಬಿಟ್ಕೊಂಡು ಬನ್ನಿ. Whatever it is, ಅದು ಏದೇ ಆಗಿರ್ಬೋದು, whatever sacrifices you have to make this morning, ಈ ಮುಂಜಾನೆ ವೇಳೆ ಯಾವ್ಯಾವ ತ್ಯಾಗಗಳು ಮಾಡಬೇಕು ಮಾಡ್ತೀರಾ, whatever you have to give up, ಯಾವ್ಯಾವ ವಿಷಯಗಳನ್ನು ಬಿಟ್ಕೊಡ್ಬೇಕು ನೀವು ಬಿಟ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀರಾ, whatever you have to put back on the altar, ಯಾವ್ಯಾವ ವಿಷಯಗಳನ್ನು ಮತ್ತೆ ತಿರುಗಿ ಯಜ್ಞಪೀಠದ ಮೇಲೆ ಹಾಕಬೇಕಾಗಿದೆಯೋ ಅದು ಹಾಕ್ತೀರಾ. For some of you it may be money, ಕೆಲವರಿಗೆ ಅದು ನಿಮ್ಮ ದುಡ್ಡಾಗಿರಬಹುದು. For some of you it may be your habits, ಕೆಲವರಿಗೆ ನಿಮ್ಮ ಅಭ್ಯಾಸಗಳಾಗಿರಬಹುದು. For some of you it may be your relationships, your friends. ಕೆಲವರಿಗೆ ನಿಮ್ಮ ಫ್ರೆಂಡ್ಸ್ ಅನ್ನು ಬಿಟ್ಕೊಡಬೇಕಾಗಿರ್ತದೆ, ನಿಮ್ಮ ಸಂಬಂಧಗಳನ್ನು ಬಿಟ್ಕೊಡಬೇಕಾಗಿರ್ತದೆ. For some of you it may actually be your responsibilities, the fact that you're the father of the house, you have to earn, you have to pay bills, you have to run this house. Some of you, the burden that you are carrying is your responsibilities. ಕೆಲವರಿಗೆ ನಿಮ್ಮ ಜವಾಬ್ದಾರಿಗಳನ್ನು ಕೂಡ ಬಿಟ್ಕೊಡಬೇಕಾಗಿರ್ತದೆ. ಜವಾಬ್ದಾರಿಗಳು ಏನಾಗಿರ್ಬೋದು ಅಂತಂದ್ರೆ, ನೀವು ಒಂದು ತಂದೆ ಆಗಿದ್ದೀರಾ, ನೀವು ಹಣವನ್ನು ದುಡಿಬೇಕು, ಬಿಲ್ಗಳನ್ನು ಕಟ್ಟಬೇಕು, ಆ ವಿಷಯ ಈ ವಿಷಯ ಎಲ್ಲವನ್ನು ಮಾಡಬೇಕೆಂಬ ಜವಾಬ್ದಾರಿಗಳನ್ನು ಕೂಡ ಬಿಟ್ಕೊಡಬೇಕಾಗಿರ್ತದೆ. That may also sometimes stop us from encountering God. ಈ ವಿಷಯಗಳು ಕೂಡ ಕೆಲವು ಸಲ ದೇವರನ್ನು ಮುಖಾಮುಖಿಯಾಗಿ ಸಂದರ್ಶಿಸುವುದಕ್ಕೆ ನಿಲ್ಲಿಸುವ ಸಂಗತಿಗಳಾಗಿರ್ತದೆ. Will you bring it to the altar this evening? ಇವತ್ತು ಆ ವಿಷಯಗಳನ್ನು ನೀವು ಯಜ್ಞಪೀಠಕ್ಕೆ ತೆಗೆದುಕೊಂಡು ಬರುವುದಕ್ಕೆ ಸಿದ್ಧರಾಗಿದ್ದೀರಾ? Because before the Lord can use you for this nation, God wants to first touch your heart. ಇವತ್ತು ದೇವರು ನಿನ್ನನ್ನು ಈ ದೇಶಕ್ಕಾಗಿ ಉಪಯೋಗಿಸುವುದಕ್ಕೆ ಮುಂಚೆ ನಿನ್ನ ಹೃದಯವನ್ನು ಮುಟ್ಟಬೇಕೆಂಬುದಾಗಿ ಇಚ್ಛಿಸ್ತಾ ಇದ್ದಾನೆ. Every eye is closed. ಪ್ರತಿಯೊಂದು ಕಣ್ಣುಗಳು ಮುಚ್ಚಲ್ಪಡಲಿ. If you're responding to God, can I ask you to come ahead? ಇವತ್ತು ಒಂದು ವೇಳೆ ನಿಜವಾಗ್ಲೂ ಈ ವಾಕ್ಯಕ್ಕೆ ನೀವು ಪ್ರತಿಕ್ರಿಯಿಸಿರುವುದಾದ್ರೆ ಇವತ್ತು ನೀನು ಮುಂದೆ ಬರ್ತೀರಾ, ಮುಂದೆ ಬಂದಿಲ್ಲಿ ಮೊಣಕಾಲ. If you're saying, Lord, I have been lethargic, I have been complacent, I have been stuck in that usual place. ಒಂದು ವೇಳೆ ನೀನು ಈ ವಿಷಯವನ್ನು ಹೇಳ್ತಾ ಇರಬಹುದು, ಅಪ್ಪ ನಾನು ಸೋಂಬೇರಿ ಆಗಿದ್ದೇನೆ, ಅಲ್ಲೇ ನಾನು ಅದೇ ಆರಾಮಾಗಿರುವ ಜೀವನವನ್ನೇ ಜೀವಿಸ್ತಾ ಇದ್ದೇನೆ ಎಂಬುದಾಗಿ. If you're saying, today I just want to get out of my comfort zone. ಒಂದು ವೇಳೆ ಇವತ್ತು ಹೇಳ್ತಾ ಇರುವುದಾದ್ರೆ, ನಾನು ಆರಾಮಾಗಿರುವ ಜೀವನವನ್ನು ಬಿಟ್ಟುಕೊಂಡು ಮುಂದಕ್ಕೆ ಬರ್ತೇನೆ ಎಂಬುದಾಗಿ. This is the sacrifice that I'm willing to make in the next 1 month. ಈ ನೆಕ್ಸ್ಟ್ ಬರುವಂತ ತಿಂಗಳಲ್ಲಿ ಈ ತ್ಯಾಗವನ್ನು ನಾನು ಮಾಡಲಿಕ್ಕೆ ಇದ್ದೇನೆ ಎಂಬುವ ನಿರ್ಣಯ ನೀನು ಮಾಡಿರುವುದಾದ್ರೆ, this is the time I'm going to wake up every day for the next 30 days. ನಾನು ಇದೇ ಸಮಯಕ್ಕೆ ನಾನು ನೆಕ್ಸ್ಟ್ 30 ದಿನಗಳಲ್ಲಿ ಬೆಳಿಗ್ಗೆ ಮುಂಜಾನೆ ವೇಳೆಯಲ್ಲೇ ಎದ್ದೇಳುವುದಕ್ಕೆ ಇಷ್ಟಪಡ್ತೇನೆ. So that I can pray. ಪ್ರಾರ್ಥನೆ ಮಾಡುವುದಕ್ಕೆ, so that I can read your word, ದೇವರ ವಾಕ್ಯವನ್ನು ಓದುವುದಕ್ಕೆ, so that I can hear your heart. ನಿಮ್ಮ ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ. Today I'm making a new covenant right now. ಇವತ್ತು ಒಂದು ಹೊಸದಾಗಿರುವ ನಿಬಂಧನೆಯನ್ನು ನೀನು ಮಾಡಬೇಕೆಂಬುದಾಗಿ ಇಚ್ಛಿಸುತ್ತಾ. Today I'm making a new promise to the Lord. ಇವತ್ತು ನೀನು ಒಂದು ಹೊಸದಾಗಿರುವ ವಾಗ್ದಾನವನ್ನು ದೇವರಿಗೆ ಕೊಡಬೇಕೆಂಬುದಾಗಿ ಇಚ್ಛಿಸಿರುವುದಾದರೆ, this is the comfort that I'm willing to sacrifice. ಇದೇ ಇರುವ ಈ ಆರಾಮಾಗಿರುವ ವಿಷಯವನ್ನು ನಾನು ತ್ಯಾಗ ಮಾಡಬೇಕೆಂಬುದಾಗಿ ಇಚ್ಛಿಸ್ತಾ ಇದ್ದೇನೆ ಎಂಬುದಾಗಿ ನೀನು ನಿರ್ಧರಿಸಿರುವುದಾದರೆ. And if you're praying that prayer, can you please get out of your chairs and come ahead in the front? ಇವತ್ತಂತ ಪ್ರಾರ್ಥನೆ ನೀವು ಮಾಡ್ತಾ ಇರುವುದಾದ್ರೆ ನಿಮ್ಮ ಚೇರ್ಗಳನ್ನು ಬಿಟ್ಟು ಮುಂದೆ ಬಂದು ಇಲ್ಲಿ ಮೊಣಕಾಲ ಹಾಕ್ತೀರಾ. This is not for everybody. ಇದು ಎಲ್ಲರಿಗಲ್ಲ, only for those who are making a special covenant promise to the Lord today. ಇವತ್ತು ಒಂದು ಪ್ರತ್ಯೇಕವಾಗಿರುವ ಒಂದು ನಿಬಂಧನೆಯನ್ನು ಮಾಡುವ ವ್ಯಕ್ತಿಗಳಿಗೆ ಮಾತ್ರನೇ ಇದು. If you're saying, Lord, today onwards, these are the areas where I want to just get out and do something different, then please come. ಒಂದು ವೇಳೆ ನೀನು ಈ ವಿಷಯವನ್ನು ಹೇಳ್ತಾ ಇರುವುದಾದ್ರೆ, ಅಪ್ಪ ಈ ಪ್ರಾಂತಗಳಲ್ಲಿ ಈ ವಿಷಯಗಳಲ್ಲಿ ನಾನು ಬಿದ್ದೋಗ್ಬಿಟ್ಟಿದ್ದೇನೆ, ನಾನು ಆರಾಮಾಗಿ ಆಗ್ಬಿಟ್ಟಿದ್ದೇನೆ, ನಿನ್ನ ಮೇಲಿರುವ ಪ್ರೀತಿಯನ್ನು ಕಳ್ಕೊಂಡು ಬಿಟ್ಟಿದ್ದೇನೆ ಅಂತ ಅನ್ಕೊಂಡಿರುವುದಾದ್ರೆ ನೀನು ಮುಂದಕ್ಕೆ ಬಂದು ಇಲ್ಲಿ ಮೊಣಕಾಲ ಹಾಕು. And let's pray together. ಬಾ, ನಾನು ನಿಮ್ಗೋಸ್ಕರ ನಿಮ್ ಜೊತೆ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. Jesus. Jesus. We
respond to you. ಅಪ್ಪ ನಿಮಗೆ ಪ್ರತಿಕ್ರಿಯಿಸ್ತೇವಪ್ಪ. We respond to your love. ನಿನ್ನ ಪ್ರೀತಿಗೆ ಪ್ರತಿಕ್ರಿಯಿಸ್ತೇವಪ್ಪ. We respond to your voice. ನಿನ್ನ ಸ್ವರಕ್ಕೆ ಪ್ರತಿಕ್ರಿಯಿಸ್ತೇವಪ್ಪ. This is a holy ground, so you have to take off your sandals before you come here. ಇದು ಪರಿಶುದ್ಧವಾಗಿರುವ ಸ್ಥಳವಾಗಿದೆ. ನಿನ್ನ ಚಪ್ಪಲಿಗಳನ್ನು ಬಿಟ್ಟು ನೀನು ಇಲ್ಲಿ ಬರಬೇಕಾಗಿರ್ತದೆ. You have to make a sacrifice before you come here. ಇವತ್ತು ನೀನು ತ್ಯಾಗವನ್ನು ಮಾಡಬೇಕಾಗಿರ್ತದೆ. ನೀನು ಇಲ್ಲಿ ಮುಂದೆ ಬರೋದಕ್ಕಿಂತ ಮುಂಚೆ ನೆನಪಿಟ್ಕೋ. My life is not my own. ನನ್ನ ಜೀವನ ನಂದು ಸ್ವಂತ ಜೀವನವಲ್ಲಪ್ಪ. I completely belong to you. ಅಪ್ಪ ನಾನು ಪರಿಪೂರ್ಣವಾಗಿ ನಿನಗೆ ಮಾರಲ್ಪಟ್ಟಿದ್ದೇನಪ್ಪ. ಮಾರಲ್ಪಟ್ಟಿದ್ದೇನಪ್ಪ. Lord, you're watching all the alabaster jars that is being broken here this morning. ಅಪ್ಪ ನೀನು ಇಲ್ಲಿ ಮುರಿಯಲ್ಪಟ್ಟಿರುವ ಪ್ರತಿಯೊಂದು ಸುಗಂಧದ ದ್ರವ್ಯಗಳನ್ನು ನೀನು ಗಮನಿಸ್ತಾ ಇದೀಯಪ್ಪ. What really matters at the end of the day is not how our purposes are met, but how your purposes for our life is met. ಅಪ್ಪ ನಮ್ಮ ಜೀವಿತದಲ್ಲಿ ಇರಬೇಕಾಗಿರೋ ಉದ್ದೇಶ, ನಮ್ಮ ಸಂಗತಿಗಳು, ನಮ್ಮ ವಿಷಯಗಳು ಏನೇನು ಪರಿಪೂರ್ಣವಾಗಿ ನೀನು ಪೂರೈಸ್ತೀಯೋ ಅಲ್ಲಪ್ಪ. ನಿನ್ನ ವಿಷಯಗಳು ನಾವು ಯಾವ್ಯಾವ ವಿಷಯಗಳು ಪರಿಪೂರ್ಣವಾಗಿ ಪೂರೈಸ್ತೀವೋ ಅದು ಇಂಪಾರ್ಟೆಂಟ್ ಅಪ್ಪ, ಪ್ರಾಮುಖ್ಯವಾಗ್ತದಪ್ಪ. Not my will, but yours be done. ಅಪ್ಪ ನಮ್ಮ ಚಿತ್ತವಲ್ಲ ಕರ್ತನೆ, ನಿಮ್ಮ ಚಿತ್ತವು ನೆರವೇರಲಿ. Daddy, this afternoon I just join hands with your dear children and I pray with them. ಅಪ್ಪ ಈ ಮಧ್ಯಾಹ್ನ ವೇಳೆಯಲ್ಲಿ ಅಪ್ಪ ಇಲ್ಲಿರುವ ನಿಮ್ಮ ಮಕ್ಕಳ ಕೈಗಳನ್ನು ನಾನು ಜೊತೆ ಜೋಡಿಸಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. Lord, we know that you say a yes to reviving Bellary. ಅಪ್ಪ ನಮ್ಗೆ ಗೊತ್ತು, ನೀವು ಎಸ್ ಎಂಬುದಾಗಿ, ಹೌದು ಎಂಬುದಾಗಿ, ಬಳ್ಳಾರಿಯ ಉಜ್ಜೀವನಕ್ಕೆ ನೀವು ಹೌದು ಎಂಬುದಾಗಿ ಹೇಳಿದ್ದೀರಿ. Lord, you have said a yes to giving us an encounter with your presence. ಈಗಾಗಲೇ ನೀವು ಹೌದು ನಿನ್ನ ಪ್ರಸನ್ನತೆಗೆ ಸಂದರ್ಶನೆಯನ್ನು ಕೊಡುತ್ತೇನೆ ಎಂಬ ಅಪ್ಪ ಆ ವಿಷಯಕ್ಕೆ ನೀವು ಹೌದು ಎಂಬುದಾಗಿ ಈಗಾಗಲೇ ಹೇಳಿದ್ದೀರಾ. And this morning we respond with an amen. ಈ ಮುಂಜಾನೆ ವೇಳೆ ಆ ಯೆಸ್ಸಿನ ಜೊತೆ ಹೌದು ಎಂಬುವ ಜೊತೆಗೆ ನಾವು ಆಮೆನ್ ಎಂಬುದಾಗಿ ಪ್ರತಿಕ್ರಿಯಿಸ್ತೇವಪ್ಪ. We respond saying we are the Samuels that are going to serve in this place. ಅಪ್ಪ ಇವತ್ತು ನಾವು ಪ್ರತಿಕ್ರಿಯಿಸಿ ಹೇಳ್ತಾ ಇದ್ದೇವೆ, ನಾನು ಆ ಸಮಯಲ್ನಾಗಿರ್ತೇನೆ ಎಲ್ಲ ಸೇವೆ ಮಾಡುವುದಕ್ಕೆ. We give up all of our inhibitions and we are willing to serve like never before. ಅಪ್ಪ ನಮ್ಮೆಲ್ಲ ವಿಷಯಗಳನ್ನು ಬಿಟ್ಟುಕೊಡು ಅಪ್ಪ, ನಿನ್ನನ್ನು ಯಾವಾಗಲೂ ಕೂಡ ನಿನಗೆ ಸೇವೆ ಸಲ್ಲಿಸಿದ ರೀತಿಯಲ್ಲಿ ನಿಮಗೆ ಸೇವೆ ಸಲ್ಲಿಸ್ತೇವೆ. I sacrifice my ego on the altar and I promise to serve. ನನ್ನ ಅಹಂಕಾರ, ನನ್ನ ಹಾಮನ ವಿಷಯಗಳನ್ನು ಈ ಬಲಿಪೀಠದ ಮೇಲೆ ನಾನು ತ್ಯಾಗವಾಗಿ ಸಮರ್ಪಿಸ್ತೇನಪ್ಪ. I sacrifice my ambitions on the altar and I say I will still serve. ನನ್ನ ಗುರಿ, ನನ್ನ ಆಸೆ, ಆಕಾಂಕ್ಷೆಗಳನ್ನೆಲ್ಲವೂ ಕೂಡ ತ್ಯಾಗವಾಗಿ ಸಮರ್ಪಿಸಿ ನಿನ್ನ ಸೇವೆ ಮಾಡ್ತೇನಪ್ಪ. When I don't get appreciation, I will still serve. ನನ್ನನ್ನು ಯಾರು ಕೂಡ ಸಭಾಷ್ ಎಂಬುದಾಗಿ ಹೇಳದೇ ಇದ್ದಾದ್ರೂ ಕೂಡ ನಾನು ಅದನ್ನ ತ್ಯಾಗ ಮಾಡಿ ಸೇವೆ ಮಾಡ್ತೇನೆ. When I don't get the stage, I will still serve. ಅಪ್ಪ ನನಗೆ ಸ್ಟೇಜ್ ಕೊಡದೇ ಇದ್ರೂ ಕೂಡ ನಾನು ನಿನ್ನ ಸೇವೆ ಮಾಡ್ತೇನಪ್ಪ. Because I am not here for myself, I am here for your kingdom and your glory, God. ಅಪ್ಪ ನಾನು ನನಗೋಸ್ಕರ ಇಲ್ಲಿ ಇಲ್ಲ ಅಪ್ಪ, ನಿನ್ನಗೋಸ್ಕರ, ನಿನ್ನ ಮಹಿಮೆಗೋಸ್ಕರ ನಾನು ಇಲ್ಲಿ ಬಂದಿದ್ದೇನಪ್ಪ. Give me a heart like Samuel's. ಅಪ್ಪ ಇವತ್ತು ಸಮಯಲ್ ಕೊಟ್ಟಿರುವ ಹೃದಯವನ್ನು ನನಗೆ ಕೊಡಿ ಎಂಬುದಾಗಿ ಕೇಳ್ಕೊಳ್ತೇನೆ. That serves in every season of my life. ಅಪ್ಪ ಕರ್ತನೆ, ಎಲ್ಲಾ ಕಾಲದಲ್ಲೂ ಕೂಡ ಸೇವೆ ಮಾಡುವ ಹೃದಯವು ಸಮಯಲ್ ಕೊಟ್ಟಿರುವಾಗ ನನಗೆ ಕೊಡು ಅಪ್ಪ. And Daddy, this morning I choose to draw near. ಅಪ್ಪ ನಾನು ಇವತ್ತು ನಿರ್ಣಯ ಮಾಡಿದ್ದೇನೆ, ನಿನ್ನ ಹತ್ತಿರ, ನಿನ್ನ ಸಮೀಪಕ್ಕೆ ಬರ್ತೇನೆ. Daddy, I want to get out of my usual place. ಅಪ್ಪ ನನ್ನ ಆರಾಮಾಗಿರುವ ಸ್ಥಳದಿಂದ ನಾನು ಹೊರಗಡೆ ಬರುವುದಕ್ಕೆ ಇಚ್ಛಿಸ್ತಾ ಇದ್ದೇನೆ. So that I can hear your voice. ಯಾಕಂದ್ರೆ ನಾನು ನಿನ್ನ ಸ್ವರವನ್ನು ಕೇಳಬಹುದೆಂಬುದಾಗಿ. So that my heart can be touched one more time. ಅಪ್ಪ ಮತ್ತೊಮ್ಮೆ ನನ್ನ ಹೃದಯವು ಮುಟ್ಟಲ್ಪಡ್ತದೆ ಎಂಬುವ ಉದ್ದೇಶದಿಂದ, ಆಸೆಯಿಂದ. My heart is dependent on you, Lord. ಅಪ್ಪ ನನ್ನ ಹೃದಯ ನಿನ್ನ ಮೇಲೆ ಆಧಾರಪಟ್ಟಿದೆ ಅಪ್ಪ.
Without that one touch from your hand, my heart will still be cold and still be numb and still be hurting. ಅಪ್ಪ ನಿನ್ನ ಸ್ಪರ್ಶ ಇಲ್ಲದೆ ಅಪ್ಪ ನನ್ನ ಹೃದಯವು ಇನ್ನೂ ತಣ್ಣಗಾಗಿ ಹೋಗ್ತದೆ, ಇನ್ನೂ ಸತ್ತಂತ ಹೃದಯವಾಗಿ ಮಾರ್ಪಡ್ತದೆ ಅಪ್ಪ. This morning, Lord, I say I need that touch. I need that voice. I need that revelation. ಈ ಮುಂಜಾನೆ ವೇಳೆಯಲ್ಲಿ ಅದೇ ಕೇಳ್ತಾ ಇದ್ದೇನೆ, ಅದೇ ಬಯಸ್ತಾ, ನಿನ್ನ ಸ್ವರವು ಬೇಕು, ನಿನ್ನ ಪ್ರಕಟಣೆ ನಮಗೆ ಬೇಕೆಂಬುದಾಗಿ. Touch my heart, Lord. ಅಪ್ಪ ನನ್ನನ್ನು ಮುಟ್ಟು, ನನ್ನ ಹೃದಯವನ್ನು ಮುಟ್ಟು. Change my heart, Lord. ನನ್ನ ಹೃದಯವನ್ನು ಬದಲಾಯಿಸು. ಬದಲಾಯಿಸು. All over this place, Daddy. ಈ All over this place. ಎಲ್ಲ ಈ ಸ್ಥಳದಲ್ಲಿ ಅಪ್ಪ. You're the refiner's fire. ಅಪ್ಪ ಶುದ್ಧೀಕರಿಸುವ ಬೆಂಕಿಯಲ್ಲಿ. You're the one that baptizes us with the Holy Spirit and with fire. ಅಪ್ಪ ನೀನು ನಮ್ಮನ್ನು ಪವಿತ್ರಾತ್ಮದಿಂದ ಬೆಂಕಿಯಿಂದ ಅಪ್ಪ ನಮಗೆ ದೀಕ್ಷಾ ಸ್ನಾನವನ್ನು ಕೊಡುವ. So Lord, let your fire come and purify our hearts. ಅಪ್ಪ ನಿನ್ನ ಬೆಂಕಿ ಅಪ್ಪ ಬಂದು ನಮ್ಮ ಹೃದಯವನ್ನು ಪರಿಶುದ್ಧಪಡಿಸಲಿ. Search my heart to see if there is anything that offends you, Lord. ನನ್ನ ಹೃದಯವನ್ನು ಅಪ್ಪ ಪರಿಶೀಲನೆ ಮಾಡು ಅಪ್ಪ ಕರ್ತನೆ, ಯಾವ್ಯಾವ ವಿಷಯಗಳು ನಿನ್ನನ್ನು ದುಃಖಕ್ಕೆ ಗುರಿ ಮಾಡ್ತದೋ ಅಪ್ಪ. Anything that grieves your spirit. ಅಪ್ಪ ನಿನ್ನ ಆತ್ಮವನ್ನು ದುಃಖಿಸುವ ಪ್ರತಿಯೊಂದು ವಿಷಯಗಳನ್ನು ಅಪ್ಪ ಬಹಿರಂಗಪಡಿಸಪ್ಪ ಕರ್ತನೆ. Every selfishness. ನನ್ನ ಸ್ವಾರ್ಥವುಳ್ಳ ವಿಷಯಗಳಾಗಿರಬಹುದು. Everything that just is all about me, I sacrifice it today. ಅಪ್ಪ ಎಲ್ಲ ನನ್ನ ಕುರಿತಾಗಿ ಆಲೋಚನೆ ಮಾಡುವಂತ ಸ್ವಭಾವ ಅದನ್ನ ತ್ಯಾಗ ಮಾಡ್ತಾ ಇದ್ದೇನೆ. I'm all yours. ಅಪ್ಪ ನಾನು ನಿನಗಾಗಿ ಮಾರಲ್ಪಟ್ಟಿದ್ದೇನೆ. Speak to us, Lord. ನಮ್ಮ ಸಂಗಡ ಮಾತಾಡಪ್ಪ. Speak to our hearts, Lord. ನನ್ನ ಹೃದಯದ ಸಂಗಡ ಮಾತಾಡಪ್ಪ. Refresh us, Lord. ಅಪ್ಪ ಒಂದು ಹೊಸದಾಗಿರುವ ಸ್ವರವಪ್ಪ. Remove every discouragement, Lord. ನಮ್ಮಲ್ಲಿ ಇರುವ ಪ್ರತಿಯೊಂದು ನಿರಾಸೆ ವಿಷಯಗಳನ್ನು, remove every sorrow, ಪ್ರತಿಯೊಂದು ದುಃಖ ಕಠಿಣತನವು ತೆಗೆದುಹಾಕಪ್ಪ. Lord, remove every hindrance to knowing you, Lord. ಅಪ್ಪ ಯಾವ ವಿಷಯಗಳು ಅಡ್ಡಗೋಡೆಗಳಾಗಿ ನಿಂತು ಬಿಟ್ಟಿದೆಯೋ ನಿನ್ನ ತಿಳಿದುಕೊಳ್ಳದೆ ಅಪ್ಪ ಕರ್ತನೆ. Release your forgiveness here, Lord. ಅಪ್ಪ ನಿನ್ನ ಕ್ಷಮಾಪಣೆಯನ್ನು ಇಲ್ಲಿ ಬಿಡುಗಡಿಸಪ್ಪ. Release supernatural grace, Lord. ಅಪ್ಪ ಅಸಾಧಾರಣವಾಗಿರುವ ಕೃಪೆಯನ್ನು ಬಿಡುಗಡಿಸಪ್ಪ. I surrender all. I surrender all to Thee, my blessed Savior. I surrender all. I surrender. I surrender all. Jesus, I surrender all. Oh.
To thee, my blessed Savior, I surrender.